ಮಾಡ್ತೀನಿ. ಏನಾದ್ರು ಒಂಚೂರು ಅಪ್ಪಿ ತಪ್ಪಿ ಆ ಕಡೆ ಈ ಕಡೆ ಇದ್ರೆ ಕ್ಷಮೆ ಇರ್ಲಿ. ಸೊ ಏನಿಲ್ಲ, ಮೊದಲಿಗೆ ಮಾಡಿ ಮೇಡಮ್, ನಮ್ಮೆಲ್ಲ ಮಾಡ್ತೀರಾ. ಮೊದಲಿಗೆ ನಮ್ಮೆಲ್ಲ ಗುರುಗಳಾದ ಬ್ರಹ್ಮಶ್ರೀ ಸುಭಾಷ್ ಪತ್ರಿಜಿಯವರಿಗೂ ಹಾಗೂ ಸ್ವರ್ಣಮಾಲಾ ಅಮ್ಮನವರಿಗೂ ನಮಸ್ಕರಿಸುತ್ತಾ ಈ ದಿನ ನನ್ನ ಧ್ಯಾನದ ಕೆಲವು ಅನುಭವಗಳನ್ನು ಹಂಚಿಕೊಳ್ಳುತ್ತಾ ಇದ್ದೇನೆ. ಮೊದಲನೇದಾಗಿ ನಾನು ಧ್ಯಾನದ ಪರಿಚಯ 4 ವರ್ಷಗಳ ಹಿಂದೆಯೇ ಆಗಿತ್ತು. ಆದರೆ ನಾನು ಅದನ್ನ ಸರಿಯಾಗಿ ಮಾಡಲಿಲ್ಲ. ಮಧ್ಯದಲ್ಲಿ ಒಂದಿನ ಮಾಡೋದು, ಒಂದಿನ ಬಿಡೋದು ಹೀಗೆ ಮಾಡ್ತಾ ಇದ್ದೆ. ಈಗ 2 ಇಯರ್ಸ್ ಇಂದ ಎವರಿ ಡೇ ಧ್ಯಾನ ಮಾಡ್ತಾ ಇದ್ದೀನಿ. ಧ್ಯಾನಕ್ಕೆ ಬಂದಿದ್ದೀನಿ 2 ಇಯರ್ಸ್ ಇಂದ ಈಚೆಗೆ ಅಂತಾನೆ ಹೇಳ್ಬಹುದು. ಸ್ಟಾರ್ಟಿಂಗ್ ಅಲ್ಲಿ ನಂಗೆ ಧ್ಯಾನಕ್ಕೆ ಬಂದಾಗ ತುಂಬಾ ತಲೆನೋವು ಬರ್ತಾ ಇತ್ತು. ತಲೆ ಒಳಗೆ ಹ್ಯಾಮರ್ ಇಂದ ಹೊಡೆದಂಗ್ ಆಗ್ತಾ ಇತ್ತು. ಸೊ ಧ್ಯಾನ ಬಿಟ್ಟೇ ಬಿಡೋಣ ಅಂತಾನೂ ಕೂಡ ಎಷ್ಟೋ ಸಲ ಥಿಂಕ್ ಮಾಡಿದೆ. ಆದ್ರೆ ಆಗ ಅಯ್ಯಪ್ಪ ಪಿಂಡಿ ಅವರೊಂದು ವಿಡಿಯೋದಲ್ಲಿ ಶೇರ್ ಮಾಡಿದ್ರು. ಅವ್ರಿಗೂ 6 ಮಂತ್ಸ್ ಹೀಗೆ ಆಗ್ತಾ ಇತ್ತಂತೆ. ಅದೆಲ್ಲ ಆಗೋದು ಸುಮ್ಮನೆ ಕ್ಲೆನ್ಸ್ ಆಗೋದಕ್ಕೋಸ್ಕರ ಅಷ್ಟೇನೆ. ಧ್ಯಾನ ಯಾರು ಬಿಡಬೇಡಿ ಅಂತ ಅದ್ರೊಳಗೆ ಕೇಳಿದೆ. ಹಾಗೆ ಧ್ಯಾನ ಕಂಟಿನ್ಯೂ ಮಾಡಿದೆ. ಆಮೇಲಿಂದ ಅದರಿಂದ ಆಗಿರೋ ಅದ್ಭುತವಾದ ಅನುಭವಗಳು ತುಂಬಾ ತುಂಬಾ ಆಗಿದೆ. ಫಸ್ಟ್ ಅದ್ ಗೊತ್ತಾ, ನಂಗೆ ಫ್ರಮ್ ಚೈಲ್ಡ್ಹುಡ್ ತಲೆನೋವಿತ್ತು, ಮೈಗ್ರೇನ್. ಅದು ಹೇಗೆಂದ್ರೆ ಎಸ್ಪೆಷಲಿ ಬೇಸಿಗೆ ಕಾಲದಲ್ಲಂತೂ ಫ್ಯಾನ್ ಕೆಳಗ್ ಮಲ್ಕೊಳ್ತಾ ಇದ್ನ, ಬೆಳಗ್ಗೆ ಇದ್ರೆ ಟ್ಯಾಬ್ಲೆಟ್ ನುಂಗ್ಬಿಟ್ಟೆ ನಂದು ಓನಾಮ ಸ್ಟಾರ್ಟ್ ಆಗ್ತಾ ಇದ್ದಿದ್ದು. ಒಂಚೂರ್ ಬಿಸಿಲಿಗೆ ಹೋಗ್ಲಿ, ಒಂಚೂರ್ ಪ್ರೆಷರ್ ಆಗ್ಲಿ, ಏನೇ ಆದ್ರೂನುವೆ ಟ್ಯಾಬ್ಲೆಟ್ಸ್ ಯಾವಾಗ್ಲೂನುವೆ. ಯಾವಾಗ ಈ ಧ್ಯಾನಕ್ ಬಂದ್ನೋ ಒಂದ್ 2-3 ಮಂತ್ಸ್ ಆದ್ಮೇಲೆ ನಂಗೆ ಗೊತ್ತಿಲ್ಲ ತಲೆನೋವು ಹೊರಟೇ ಹೋಗ್ಬಿಟ್ಟಿದೆ. 2 ಇಯರ್ಸ್ ಇಂದ ಇವಾಗ ನಂಗೆ ಒಂದು 2 ಟೈಮ್ಸ್ ಅಥವಾ 3 ಟೈಮ್ಸ್ ತಲೆನೋವು ಬಂದಿರ್ಬೋದು. ಆವಾಗ ಎವರಿ ಡೇ ತಲೆನೋವು ಬರ್ತಿರೋದು. ಈಗ 2 ಇಯರ್ಸ್ ಇಂದ 2 ಅಥವಾ 3 ಟೈಮ್ಸ್ ತಲೆನೋವು ಬಂದಿದೆ. ಅಷ್ಟ್ ಮಾತ್ರೆ ತಗೊಂಡಿದ್ದೀನಿ. ಅದು ಕಂಪ್ಲೀಟ್ ಕಡಿಮೆ ಆಗೋಗ್ಬಿಟ್ಟಿದೆ. ಆಮೇಲಿಂದ 2009 ಇಂದ ನಂಗೆ ನಿದ್ದೆ ಬರ್ತಾ ಇರ್ಲಿಲ್ಲ. ವಾರಕ್ಕೊಂದಿನ ನಿದ್ದೆ ಮಾಡಿದ್ರೆ ಹೆಚ್ಚಿತ್ತು. ಎವರಿ ಡೇ 1-2 ಅವರ್ಸ್ ನಿದ್ದೆ ಮಾಡ್ತಿದ್ನೋ ಏನ್ ಕತೆನೋ ಅಷ್ಟೇನೆ. ಈ ಧ್ಯಾನಕ್ ಬಂದ್ಮೇಲಿಂದ ಈಗ ಆಲ್ಮೋಸ್ಟ್ ನಿದ್ದೆದು ಪ್ಯಾಟರ್ನ್ ಕೂಡ ಚೇಂಜ್ ಆಗಿದೆ. ಚೆನ್ನಾಗಿ ನಿದ್ದೆ ಬರ್ತಾ ಇದೆ. ಇದು ಧ್ಯಾನದಲ್ಲಾಗಿರುವ ಅನುಭವಗಳು. ಆಮೇಲೆ BP ಕೂಡ ಕಂಟ್ರೋಲ್ ಅಲ್ಲಿದೆ. ಸ್ವಲ್ಪ ಸ್ನೀಸಿಂಗ್ ಅಲರ್ಜಿ ಇದೆ, ಅದೊಂದು ಹೋಗತ್ತೆ ಅನ್ನೋ ನಂಬಿಕೆನೂ ಇದೆ. ಇಷ್ಟೆಲ್ಲ ಆಗಿದೆ. ಅದು ಧ್ಯಾನದಿಂದ ಇಷ್ಟೆಲ್ಲ ಅನುಭವಗಳಾಗಿದೆ. ಅದಕ್ಕೆ ನಾನು ಧ್ಯಾನಕ್ಕೆ ಎಷ್ಟು ಕೋಟಿ ನಮನಗಳು ಹೇಳಿದ್ರು ಸಾಲದು, ಅಷ್ಟು ಅತ್ಯದ್ಭುತವಾದ ಅನುಭವಗಳಾಗಿದೆ. ಆಮೇಲಿಂದ ಒಂದು ನಾನ್ ವೆಜಿಟೇರಿಯನ್ ಫ್ಯಾಮಿಲಿಯಿಂದ ವೆಜಿಟೇರಿಯನ್ ಫ್ಯಾಮಿಲಿ ಆಗಿ ಕನ್ವರ್ಟ್ ಮಾಡಿರೋಂತ ಒಂದು ಇನ್ಸಿಡೆಂಟ್ ನಡೆದಿತ್ತು. ಸೊ ಅದೊಂದು ಶೇರ್ ಮಾಡ್ಕೊಳ್ಳೋಣ ಅಂತ ಇಷ್ಟಪಡ್ತೀನಿ. ನಾವು ಬೆಂಗಳೂರು ಬಿಟ್ಬಿಟ್ಟು ಮೈಸೂರು ಬರ್ಬೇಕಾದ್ರೆ ಬೆಂಗಳೂರ್ದು ನಮ್ಮ ಮನೆನ ನಾವು ಬಾಡಿಗೆ ಕೊಡ್ಬೇಕಾಗಿತ್ತು. ಸೊ ಅವಾಗ ಏನ್ ಮಾಡಿದ್ವಿ, ಕೀನ ಪಕ್ಕದ ಮನೆಯವರು ಕೊಟ್ಬಿಟ್ಟು ಬಂದ್ಬಿಟ್ವಿ. ಅಲ್ಲಿಗೆ ಬರ್ತಾ ಇದ್ದವರೆಲ್ಲ ರೆಂಟ್ಗೆ ಆಲ್ಮೋಸ್ಟ್ ನಾನ್ ವೆಜ್ಜೆ. ಸೊ ನಾನ್ 6 ಮಂತ್ಸ್ ತಳ್ದೆ, ಕೊಡಬಾರ್ದು ಯಾರಿಗೂ ಬಾಡಿಗೆಗೆ ಅಂತ ಅಂದ್ಬಿಟ್ಟು. ಯಾಕೆಂದ್ರೆ ನಾವು ಈ ಧ್ಯಾನಕ್ಕೆ ಬಂದ್ಬಿಟ್ಟು ವೆಜಿಟೇರಿಯನ್ ರ್ಯಾಲಿ ಎಲ್ಲ ಮಾಡ್ಬಿಟ್ಟು ಅವ್ರಿಗೆ ಕೊಡೋದಕ್ಕೆ ಇಷ್ಟ ಆಗ್ಲಿಲ್ಲ. ಕಡೆಗೆ ಆಮೇಲೆ ಇನ್ನೊಂದ್ ಕಡೆ ಏನಾಗ್ತಿತ್ತು, ಪಕ್ಕದ ಮನೆಯವ್ರಿಗೆ ಸುಮ್ನೆ ತುಂಬಾ ಡಿಸ್ಟರ್ಬ್ ಆಗ್ತಿತ್ತು. ಊಟ ಮಾಡ್ತಾ ಇರ್ಲಿ, ನಿದ್ದೆ ಮಾಡ್ತಿರ್ಲಿ, ನಮ್ಮನೆ ತೋರಿಸ್ಬೇಕಲ್ಲ ಅವರು. ನಾನ್ ಇಲ್ಲಿ ಬಂದ್ಬಿಟ್ಟಿದ್ದೆ, ಮನೆ ತೋರಿಸ್ಬೇಕಿತ್ತಲ್ಲ, ಅವ್ರಿಗೆ ಸುಮ್ನೆ ತೊಂದ್ರೆ ಆಗ್ತಿತ್ತು. ಕಡೆಗೆ ಯಾವ್ದೋ ಒಂದು ಫ್ಯಾಮಿಲಿ ಬಂತು, ನಾವು ವರ್ಷಕ್ಕೆ ಒಂದೇ ದಿನ ಮಾತ್ರ ಮಾಡ್ತೀವಿ, ನಾವು ನಾನ್ ವೆಜಿಟೇರಿಯನ್ಸ್ ಆದ್ರೂನುವೆ. ಮಾಡಲ್ಲ ಅಂದ್ರು. ಹೋದ್ರು ಹೋಗ್ಲಿ, ಇರೋದ್ರೊಳಗೆ ಸಮಥಿಂಗ್ ಈಸ್ ಬೆಟರ್ ದೆನ್ ನಥಿಂಗ್ ಅಂತ ಹೇಳ್ದಂಗೆ ಅವ್ರು ಹೋಗ್ಲಿ ಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ಅವ್ರಿಗೆ ಕೊಟ್ಟೆ ಬಾಡಿಗೆಗೆ. ಅದಾದ್ಮೇಲೆ ಒಂದ್ 20 ಡೇಸ್ಗೆ ಆ ಹುಡುಗಂತೂ ಮದುವೆ ಇತ್ತು ಚೆನ್ನೈಯಲ್ಲಿ ಮದುವೆ ಮುಗಿಸ್ಕೊಂಡು ಅವ್ರು ಬಂದ್ಮೇಲೆ ಅವತ್ ರಾತ್ರಿ ಅವನಿಗೊಂದು ಕನ್ಸು ಬಿತ್ತಂತೆ. ಆ ಕನ್ಸು ಏನು ಅಂತಂದ್ರೆ, ಅವ್ರ ಅಮ್ಮಂದು ಕತ್ತು ಬಿಗಿಯಾಗಿ ಹಿಡ್ಕೊಂಡ್ಬಿಟ್ಟಿದಾನಂತ ಆ ಹುಡುಗ. ಅವ್ರಮ್ಮ ಅಳ್ತಾ ಇದಾರಂತೆ. ಅಳ್ತಾ ಇದ್ರು ಅವ್ರ ಕತ್ತು ಬಿಡ್ಲಿಲ್ಲ ಅವ್ನು. ಆ ರೀತಿ ಅವನಿಗೆ ಕನ್ಸು ಬಿದ್ದಿದೆ. ಅವನು ನೆಕ್ಸ್ಟ್ ಡೇ ನನಗೆ ಫೋನ್ ಮಾಡ್ಬಿಟ್ಟು, ನಾವ್ ಈ ಮನೆಗ್ ಬಂದ್ಮೇಲಿಂದ ಈ ರೀತಿ ಕನ್ಸು ಬಿತ್ತು, ನಾನ್ ನಮ್ಮಮ್ಮಂದೇ ಪ್ರಾಣ ತೆಗಿಯಕ್ ಹೋಗಿದ್ದೆ, ಅದ್ರಿಂದ ನನಗೆ ಈ ಮನೆ ಆಗ್ಬರ್ತಿಲ್ಲ, ಮನೆ ಬಿಟ್ಬಿಡ್ತೀನಿ ಅಂತಂದ ಆ ಹುಡುಗ. ಸರಿ, ನನ್ಗುನು ಏನಪ್ಪ ನಿನ್ ಇಷ್ಟ ನೋಡು, ಆದ್ರೆ ನಾವು ಫ್ರಮ್ ದ ಬಿಗಿನಿಂಗ್ ವೆಜಿಟೇರಿಯನ್ ಫ್ಯಾಮಿಲಿನೇ, ಮನೆ ಮೇಲೆ ನೀನ್ ಹಾಕ್ಬೇಡ. ನಾವೆಲ್ಲಾನು ರುದ್ರ ಚಮಕ ದೇವ್ರದು ಇದು ಎಲ್ಲ ಹೇಳ್ಕೊಂಡು ಫುಲ್ ವೆಜಿಟೇರಿಯನ್ನೇ ಮಾಡ್ಕೊಂಡು ಇಟ್ಟಂತ ಮನೆ ಅದು, ಅಲ್ಲಿ ತುಂಬಾ ವೈಬ್ರೇಷನ್ ಇದೆ, ಮನೆ ಮೇಲೆ ಹಾಕ್ಬೇಡ, ಬಿಡೋಂಗಿದ್ರೆ ಬಿಡಪ್ಪ ಅಂತ. ಆಮೇಲೆ ಅವನ್ಗೆ ಹೇಳ್ದೆ, ನೀನ್ ಕನ್ಸನ್ನ ನಾನು ಡಿಕೋಡ್ ಮಾಡ್ಲಾ ಅಂತ. ಹ್ಞೂ ಮಾಡಿ ಮೇಡಮ್ ಅಂತ. ನಾನು ಹೇಳ್ದೆ, ನೋಡಪ್ಪ ನೀವು ನಾನ್ ವೆಜಿಟೇರಿಯನ್ಸು, ಪ್ರಾಣಿಗಳ ಕತ್ತಿ ಹಿಡ್ಕೊಂಬಂದು ಅದ್ರದ್ದು ಜೀವ ತೆಗೆದಾಗೆ ನಿನಗಾದ್ರೆ ಬಾಯಿದೆ, ಏನ್ ಕಷ್ಟ ಆಯ್ತು ಏನ್ ನೋವಾಯ್ತು ಅಂತ ನೀನ್ ಹೇಳ್ದೆ. ಆ ಮೂಕ ಪ್ರಾಣಿಗಳು ಪಾಪ ಮೌನವಾಗಿ ಅಳತ್ವೆ, ಅದಕ್ಕೇನು ಹೇಳಕ್ಕೂ ಗೊತ್ತಾಗಲ್ಲ. ನಿಂಗೆಷ್ಟು ಸಂಕಟ ಆಯ್ತೋ ಅದಕ್ಕಿಂತ ಹೆಚ್ಚಿನ ಸಂಕಟ ಅದಕ್ಕಾಗಿರುತ್ತೆ. ಅದಕ್ಕೆ ನಾನ್ ವೆಜಿಟೇರಿಯನ್ ಬಿಟ್ರೆ ಇವೆಲ್ಲ ಸರಿ ಹೋಗುತ್ತೆ ಅಂತ ಹೇಳಿದೆ. ಆಮೇಲಿಂದ ಒಂದು ಹಂಗಾದ್ರೆ 3 ಡೇಸ್ ಟೈಮ್ ಕೊಡಿ, ಯೋಚನೆ ಮಾಡಿ ಹೇಳ್ತೀನಿ ಅಂತಂದ. ಆಮೇಲೆ 3 ಡೇಸ್ ಆದ್ಮೇಲೆ ಗಣಹೋಮ ಮಾಡ್ತೀವಿ, ಗಣಹೋಮ ಮಾಡ್ಬಿಟ್ಟು ನಾವಿಲ್ಲೇ ಕಂಟಿನ್ಯೂ ಮಾಡ್ತೀವಿ ಅಂತಂದ.
ಸರಿನಪ್ಪ ಅಂತಂದೆ. ಆಮೇಲೆ ಗಣಹೋಮ ಮಾಡಿದ ದಿವಸ ಅವ್ರಿಗೆ ಒಂದು ಇಂಟ್ಯೂಷನ್ ಬಂತಂತೆ. ಇನ್ಮೇಲೆ ನಾವು ನಾನ್ ವೆಜಿಟೇರಿಯನ್ ಮಾಡಬಾರ್ದು, ನಾವು ವೆಜಿಟೇರಿಯನ್ ಆಗಿ ಕನ್ವರ್ಟ್ ಆಗ್ಬೇಕು. ಯಾಕಂದ್ರೆ ಸೆಲ್ಫ್ ಎಕ್ಸ್ಪೀರಿಯನ್ಸ್ ಆಗಿತ್ತಲ್ಲ. ಸೆಲ್ಫ್ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಅವ್ರಿಗೆ ಆ ರೀತಿ ಅನ್ನಿಸ್ತಂತೆ. ಅವತ್ತಿನ ದಿನ ಓತು ತಗೊಂಡು ಪ್ರಾಮಿಸ್ ಮಾಡಿ, ನನ್ಗೆ ನಾವಿನ್ಮೇಲೆ ವೆಜಿಟೇರಿಯನ್ ಆಗಿ ಕನ್ವರ್ಟ್ ಆಗ್ತೀವಿ, ನಾನ್ ವೆಜಿಟೇರಿಯನ್ ಮಾಡಲ್ಲ, ನಿಮ್ ಮನೇಲೆ ಇರ್ತೀವಿ ಅಂತಂದ್ಬಿಟ್ಟು ಫೋನ್ ಮಾಡ್ದ. ಇವತ್ತಿನ ತನಕ ಅವ್ರು ಖುಷಿಯಾಗಿದ್ದಾರೆ ಇವಾಗ ಮನೆಯಲ್ಲಿ. ಇದೊಂದು ನಾನ್ ವೆಜ್ ಇಂದ ವೆಜಿಟೇರಿಯನ್ ಬಂದಿರೋ ಒಂದು ಇನ್ಸಿಡೆಂಟ್. ಆಮೇಲಿಂದ ಧ್ಯಾನದಿಂದ ಆಗಿದ್ ಬದಲಾವಣೆ ಏನು ಅಂದ್ರೆ, ನನ್ಗೆ ಏನೇ ಕಷ್ಟ ಬರ್ಲಿ, ಏನೇ ನೋವು ಬರ್ಲಿ, ಏನೇ ಇರ್ಲಿ, ನಾನು ಏನ್ ಹೇಳ್ಕೊಳ್ತೀನಿ ಅಂದ್ರೆ, ಇದು ಶರೀರ ಅಲ್ಲ, ಆತ್ಮ. ಶರೀರಕ್ಕೆ ಬಂದಿರೋ ಅಂತಹ ನೋವು ಅದು ಇದು ಎಲ್ಲ ಯಾತಕ್ಕೆ ತಲೆಗೆ ತಗೋಬೇಕು ಅಂತಂದ್ಬಿಟ್ಟು, ಶರೀರಕ್ಕೆ ಬಂದಿರೋದು ಬೇಡ ಅಂತ, ಶರೀರ ಅಲ್ಲ ಆತ್ಮ ಅಂತ ಒಂದು ಸುಮಾರು ಸಲ ಹೇಳ್ಕೊಳ್ತೀನಿ. ಅದರಿಂದ ಒಂದು ನೆಮ್ಮದಿ ಸಿಗ್ತಾ ಇದೆ. ಆಮೇಲೆ ಅಹಂ ಬ್ರಹ್ಮಾಸ್ಮಿ ಅನ್ನೋದೊಂದು ಗೊತ್ತಾಯ್ತು ಈ ಧ್ಯಾನಕ್ಕೆ ಬಂದ ಮೇಲಿಂದ. ದೇವ್ರನ್ನೆಲ್ಲೆಲ್ಲೋ ಹುಡ್ಕೊಳ್ಳೋ ಬದಲು, ಶಂಕರಾಚಾರ್ಯರು ಹೇಳ್ದಂಗೆ, ಪತ್ರಿಜಿ ಗುರುಗಳು ಹೇಳ್ದಂಗೆ, ನಿಮ್ಮ ಉಸಿರಲ್ಲೇ ನಿಮ್ಗೆ ದೇವ್ರಿದಾನೆ, ನೀವು ನಿಮ್ ಉಸಿರನ್ನ ಗಮನಿಸ್ತಾ ಹೋಗಿ, ಅಲ್ಲೇ ದೇವ್ರು ಬರ್ತಾನೆ ಅನ್ನೋದು ಹೇಳ್ತಾ ಇದ್ದಿದ್ದು ಒಂದು ಗಮನಕ್ಕೆ ಬಂದ್ಬಿಟ್ಟು, ಧ್ಯಾನದಲ್ಲೂ ಕೂಡ ಸುಮಾರು ಈ ರೀತಿ ದೇವ್ರ ದರ್ಶನಗಳಾಯ್ತು. ಅದ್ರೊಳಗೆ ಒಂದ್ ಬುಕ್ ಓದ್ತಾ ಇರೋವಾಗ ಒಂದ್ ಪ್ಯಾರಾಗ್ರಾಫ್ ನಂಗೆ ತುಂಬಾ ಇಷ್ಟ ಆಯ್ತು. ಅದನ್ನ ಅವಾಗವಾಗ ಹೇಳ್ಕೊಳ್ತೀನಿ. ನಮ್ಮಲ್ಲೇ ಎಲ್ಲ ನಡೆನುಡಿಗಳು ದೇವರಿಗೆ ಹೇಗೆ ಸಂಬಂಧ ಪಡುತ್ತೆ ಅನ್ನುವಂತಹ ಅದು ಒಂದು ಪ್ಯಾರಾಗ್ರಾಫ್. ಅದನ್ನ ಇವಾಗ ಓದ್ತೀನಿ. ಅದೇನು ಅಂದ್ರೆ, ಶಿವ ನೀನು ನನ್ನ ಆತ್ಮ, ಪಾರ್ವತಿ ನೀನು ನನ್ನ ಮನಸ್ಸು, ನನ್ನ ಪ್ರಾಣಗಳು ನಿನ್ನ ಸಹಚರರು, ನನ್ನ ಶರೀರವೇ ನಿನ್ನ ಮನೆ, ಈ ಎಲ್ಲಾ ಇಂದ್ರಿಯ ಕ್ರಿಯೆಗಳು ನಿನ್ನ ಪೂಜೆ, ನನ್ನ ಧ್ಯಾನ ಮತ್ತು ನಿದ್ರೆಯೇ ನಿನ್ನ ಸಮಾಧಿ ಸ್ಥಿತಿ, ನಾನು ಮಾಡುವ ಸಂಚಾರವೆಲ್ಲ ನಿನ್ನ ಪ್ರದಕ್ಷಿಣೆ, ನಾನು ಆಡುವ ಮಾತೆಲ್ಲ ನಿನ್ನ ಸ್ತುತಿ, ನಾನು ಮಾಡುವ ಪ್ರತಿಯೊಂದು ಕಾರ್ಯವೂ ನಿನ್ನ ಆರಾಧನೆ. ಈ ತರ ಇತ್ತು. ಸೊ ನಮ್ಮಲ್ಲೇ ಎಲ್ಲಾ ತರದ್ದು ದೇವ್ರನ್ನ ಅಳವಡಿಸ್ಕೊಳ್ಳೋ ಅಂತಹದ್ದು ಇದು ಇರ್ಬೇಕಾದ್ರೆ ನಾವು ಧ್ಯಾನಕ್ಕೆ ಹೆಚ್ಚು ಪ್ರಾಮಿನೆನ್ಸ್ ಕೊಡ್ಬೇಕು ಅಂತನ್ಬಿಟ್ಟು ಗೊತ್ತಾಯ್ತು. ಈ ರೀತಿ ಧ್ಯಾನ ಕೂತಾಗ ನಂಗೆ ಕೆಲವು ಚಿಕ್ಕ ಪುಟ್ಟ ಅನುಭವಗಳು ಆಯ್ತು. ಅದೇನಂದ್ರೆ, ಒಂದ್ಸತಿ ಪಾರ್ವತಿ ದೇವಿ ಬಂದ್ಬಿಟ್ಟು ಏನೋ ಒಂದ್ ಹೀಗೆ ಯಾವ್ದೋ ಒಂದು ಸ್ಟ್ರೆಸ್ ಅಲ್ಲಿ ಇದ್ದೆ, ನಾನೊಂದ್ ಸ್ವಲ್ಪ ಮಾನಸಿಕವಾಗಿ ಒಂಚೂರು ನೊಂದಿದ್ದೆ. ಆವತ್ತಿನ ದಿನ ನಾನು ಹೀಗೆ ಧ್ಯಾನ ಮಾಡ್ತಾ ಇರುವಾಗ ಪಾರ್ವತಿ ದೇವಿ ಬಂದ್ಬಿಟ್ಟು ನನ್ನ ತೊಡೆ ಮೇಲೆ ಮಲಗಿಸ್ಕೊಂಡು ತಲೆ ಸವರ್ತಾ ಇರುವಂತಹ ಒಂದು ಅನುಭವ ಆಗಿತ್ತು. ಆಮೇಲೆ ಅವ್ರು ನಾಳೆ ಬಾ, ನಾನ್ ನಿನಗ್ ದರ್ಶನ ಕೊಡ್ತೀನಿ ಅಂತ ಧ್ಯಾನದಲ್ಲಿ ಹೇಳಿ ಹೋದ್ರು. ಆಮೇಲೆ ನೋಡಿದ್ರೆ ನೆಕ್ಸ್ಟ್ ಡೇ ಫ್ರೈಡೆ. ಹೆಂಗ್ ಹೋಗೋದು ಫ್ರೈಡೆ ಚಾಮುಂಡಿ ಬೆಟ್ಟಕ್ಕೆ? ವಿಪರೀತ ರಶ್ ಇರುತ್ತೆ, ದರ್ಶನ ಆಗೋದು ಕಷ್ಟ. ಸರಿ ಇನ್ಯಾವಾಗಾದ್ರೂ ಹೋಗೋಣ ಅಂತ ಸುಮ್ನಾಗ್ಬಿಟ್ರೆ, ನನ್ ಕಸಿನ್ ಒಬ್ಬ ಬೆಂಗಳೂರಿಂದ ಬಂದ. ಅವರ ಮಿಸಸ್ ಸ್ಟೇಟ್ ಗೌರ್ಮೆಂಟ್ ಜಾಬ್ ಅಲ್ಲಿ ಯಾವ್ದೋ ಒಂದು ದೊಡ್ಡ ಇದ್ರೊಳಗೆ ಪೋಸ್ಟ್ ಅಲ್ಲಿ ಇದ್ದಾಳೆ. ಅವಳಿಗೆ ಒಂದು ಚಾಮುಂಡಿ ಬೆಟ್ಟದಲ್ಲಿ ಒಂದು ಸ್ಪೆಷಲ್ ಕೋಟಾ ಸಿಕ್ಬಿಟ್ಟು ಬಂದ್ಬಿಟ್ಟು ನನ್ನನ್ನು ಕರ್ಕೊಂಡು ಅವತ್ತಿನ ದಿನ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ದರ್ಶನ ಮಾಡಿಸ್ಕೊಂಡ್ ಬಂದ್ರು. ಹಿಂದಿನ ದಿನ ನಂಗೆ ಧ್ಯಾನದಲ್ಲಿ ಅದು ಬಂದಿದೆ. ನಾನು ನೆಕ್ಸ್ಟ್ ಡೇ ಶುಕ್ರವಾರ ಹಿಂಗೋಗೋದು, ಇಷ್ಟೊಂದು ರಶ್ ಇರತ್ತಲ್ಲ, ಹೇಗೆ ದೇವ ದರ್ಶನ ಆಗತ್ತೋ ಇಲ್ವೋ ಅಂತ ನಾನು ಸುಮ್ನಿದ್ದೀನಿ. ಸಾಯಂಕಾಲ ನನ್ ಕಸಿನ್ ಅವರಿಬ್ರು ಬಂದ್ಬಿಟ್ಟು ನನ್ನನ್ನು ಕರ್ಕೊಂಡು ಹೋಗಿ ಗರ್ಭಗುಡಿ ಹತ್ರನೇ ಬಿಟ್ಟು ದರ್ಶನ ಮಾಡಿಸ್ಕೊಂಡ್ ಬಂದ್ರು. ಅದ್ ನೋಡಿದ್ರೆ ನಂಗೆ ಹಿಂದಿನ ದಿನಾನೇ ಗೊತ್ತಾಗಿದೆ. ಇದೊಂದು ಎಕ್ಸ್ಪೀರಿಯನ್ಸ್ ಆಯ್ತು. ಆಮೇಲೆ ಒಂದ್ಸರ್ತಿ ಉಜ್ಜಯಿನಿಗೆ ಹೋಗಿದ್ವಿ. ಉಜ್ಜಯಿನಿಗೆ ಹೋದಾಗ ಅಲ್ಲಿ ದೇವ್ರ ದರ್ಶನ ಎಲ್ಲ ಮಾಡಿದ್ವಿ, ಎಲ್ಲ ಆಯ್ತು. ಆ ಲಿಂಗ ಇಟ್ಟಿರ್ತಾರಲ್ಲ ಅದ್ರ ಪಕ್ಕದಲ್ಲೇ ಒಂದು ಹಾಲ್ ಇತ್ತು. ಆ ಹಾಲಲ್ಲಿ ನಾನು ಮೆಡಿಟೇಷನ್ ಮಾಡೋಣ ಅಂತ ಕೂತೆ. ಮೆಡಿಟೇಷನ್ ಮಾಡೋಣ ಅಂತ ಇನ್ನು ಕೂತಿದ್ದೊಂದೇ ಅಷ್ಟೇನೆ ಗೊತ್ತಾಗಿತ್ತು. ಕೂತಿದ ತಕ್ಷಣನೇ ಈಶ್ವರನೇ ಬಂದಂಗಾಯ್ತು. ಒಳ್ಳೆ ಒಂದು ಸಿಂಪಲ್ ಡ್ರೆಸ್ ಅಲ್ಲಿ ಈಶ್ವರ ಬರೀ ಒಂದು ತ್ರಿಶೂಲ ಒಂದ್ ತಗೊಂಡು ಬಂದು ಸುತ್ತು ಪಟ 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 ಅಂತ ಓಡಾಡ್ತಾ ಇರುವಂತಹ ಹೆಜ್ಜೆ ಶಬ್ದ. ಈಶ್ವರನೇ ಬಂದು ಆಮೇಲೆ ಮೇಲ್ ನೋಡ್ಲಿ ಕೆಳಗ್ ನೋಡ್ಲಿ ಹಾಗೆ ಸುಮಾರು ಒಂದ್ 20 ನಿಮಿಷ ಆ ಈಶ್ವರನ ಇರುವಿಕೆಯನ್ನು ಅಲ್ಲಿ ಉಜ್ಜಯಿನಿಲಿ ಫೀಲ್ ಮಾಡಿದೆ. ಮುಂಚೆ ಆದ್ರೆ ಏನ್ ಮಾಡ್ತಾ ಇದ್ವಿ, ಹೋಗ್ತಿದ್ವಿ, ದೇವ್ರ ನಮಸ್ಕಾರ ಹಾಕೋತಿದ್ವಿ ಧ್ಯಾನಕ್ ಮುಂಚೆ. ಹೊರಗಡೆ ಗೇಟ್ ಇಂದ ಹೊರಗ್ ಬಂದ್ಮೇಲೆ ಮರ್ತೋಗ್ತಾ ಇತ್ತದು ನಮ್ಗೆ ಡೇ ಬೈ ಡೇ. ಇದು ನೋಡಿದ್ರೆ ಅಲ್ಲಿ ಆಗಿರೋ ಈ ಎಕ್ಸ್ಪೀರಿಯನ್ಸ್ ಇವತ್ತಿಗೂ ಹಚ್ಚ ಹಸಿರಾಗಿ ಕೂತಿದೆ. ಇವತ್ತಿಗೂ ತುಂಬಾ ಸಂತೋಷ ಕೊಡುತ್ತೆ ಆ ಒಂದು ಇದನ್ನ ನೆನೆಸ್ಕೊಂಡ್ರೆ. ಆಮೇಲಿಂದ ನಂಗೆ ಅಲ್ಲಿ ಹೊರಗಡೆ ಬಂದಾಗ ಪ್ರತಿಯೊಬ್ಬರಿಗೂ ಹೇಳ್ಬೇಕು ಅನ್ನಿಸ್ತು, ಬರ್ತೀರಾ ಸುಮ್ನೆ ನೀವು ಎಲ್ಲಾರು ದರ್ಶನ ಮಾಡ್ಕೊಂಡು ಹೋಗ್ತೀರಾ, ಹಾಗ್ ಮಾಡ್ಬೇಡಿ, ಎಲ್ಲಾರು ಕಣ್ ಮುಚ್ಕೊಂಡು ಅಲ್ಲಿ ಕೂತ್ಕೊಳ್ಳಿ ಒಂದ್ ಸ್ವಲ್ಪ ಹೊತ್ತು, ನಿಜವಾದ ಈಶ್ವರನ್ನೇ ನೋಡ್ಬಹುದು ಅಂತಂದ್ಬಿಟ್ಟು ಎಲ್ಲರಿಗೂ ಕೂಗಿ 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 ಹೇಳ್ಬೇಕು ಅಂತ ಆಸೆ ಆಗ್ತದೆ, ಆದ್ರೆ ಹೇಳಕ್ ಆಗ್ತಾ ಇಲ್ಲ. ಆ ತರ ಪರಿಸ್ಥಿತಿ ಇತ್ತು. ಧ್ಯಾನಕ್ ಮುಂಚೆ ನಾವು ಹಾಗೆ ಇದ್ದಿತ್ತು. ಇದೊಂದು ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ನಂದು ಧ್ಯಾನದಲ್ಲಿ ಆಗಿತ್ತು. ಆಮೇಲಿಂದ ಜೇತವನಂಗೆ ಹೋದಾಗ ಇನ್ನೊಂದ್ಸಲ ರಮಣ ಮಹರ್ಷಿಗಳ ಸದನ ಅಂತ ಅಲ್ಲಿದೆ. ಅಲ್ಲಿ ಸುಮಾರು ಪಿರಮಿಡ್ಗಳಿತ್ತು.
ಅದ್ರೊಳಗೆ ಒಂದ್ಸಲ ಗುರುಸ್ಥಾನಲ್ಲಿ ಎಲ್ಲಾರುನುವೆ ಧ್ಯಾನ ಮಾಡ್ತಾ ಇರೋವಾಗೆ ನಂಗಲ್ಲಿ ಕೂತ್ಕೊಳ್ಳಕ್ಕೆ ಆಗ್ತಾ ಇಲ್ಲ. ರಮಣ ಮಹರ್ಷಿಗಳು ಒಂದ್ಸಲ ಶಾಂತಾ ಶ್ರೀನಿವಾಸ್ PSSM ಮೈಸೂರಲ್ಲಿ ರಮಣ ಮಹರ್ಷಿಗಳ ಬಗ್ಗೆ ತುಂಬಾ ಅತ್ಯದ್ಭುತವಾಗಿ ಹೇಳಿದ್ರು. ಆವಾಗಿಂದ ನಂಗೆ ಅಲ್ಲಿಗೆ ಹೋಗ್ಬೇಕು ಅನ್ನಿಸ್ತಾ ಇತ್ತು. ಆವಾಗಿಂದ ನಂಗೆ ರಮಣ ಮಹರ್ಷಿಗಳು ಕನೆಕ್ಟ್ ಆಗಿದ್ರು. ಸೊ ರಮಣ ಮಹರ್ಷಿಗಳ ಸದನಕ್ಕೆ ಹೋಗ್ಬಿಟ್ಟು ಧ್ಯಾನ ಮಾಡ್ಬೇಕು ಅನ್ನಿಸ್ತಾ ಇತ್ತು. ಸರಿ ನಾನೊಬ್ಳೆ ಮೆತ್ತಗೆ ಎದ್ದು ಬಂದ್ಬಿಟ್ಟೆ. ರಮಣ ಮಹರ್ಷಿಗಳ ಹಾಲ್ಗೆ ಹೋಗ್ಬಿಟ್ಟು ಧ್ಯಾನ ಮಾಡೋಣ ಅಂತ ಅಂದ್ಬಿಟ್ಟು. ಸೊ ಕಾರಿಡಾರ್ ಫುಲ್ಲು ಯಾರು ಇರ್ಲಿಲ್ಲ. ಫುಲ್ ಮೌನವಾಗಿತ್ತು. ಆ ಹಾಲಲ್ಲಿ ನಾನು ರಮಣ ಮಹರ್ಷಿಗಳು ಇಬ್ರೇ ಇದ್ವಿ. ಅದೇನೋ ಒಂದು ಇನ್ಸಿಡೆಂಟ್ ನೆನೆಸ್ಕೊಂಡು ನಂಗೆ ಅಳು ಬರ್ತಾ ಇತ್ತು. ನಾನು ಅಳ್ತಾ ಹಾಗೆ ಧ್ಯಾನ ಮಾಡ್ತಾ ಇದ್ದೆ. ಮಕ್ಕಳು ಅಳ್ತಾ ಅಳ್ತಾ ನಿದ್ದೆ ಹೋದಂಗೆ ನಾನು ಅಳ್ತಾ ಅಳ್ತಾ ಹಾಗೆ ಧ್ಯಾನಕ್ಕೆ ಹೋದೆ. ಧ್ಯಾನಕ್ಕೆ ಹೋಗಿದ ತಕ್ಷಣ ರಮಣ ಮಹರ್ಷಿಗಳು ಬಂತು. ಅಲ್ಲೂ ನನಗೆ ಅಭಯ ಹಸ್ತ ನೀಡಿ ಏನು ಯೋಚನೆ ಮಾಡ್ಬೇಡ ಅಂತ ನನಗೆ ಸಮಾಧಾನ ಮಾಡಿ ಹೋದ್ರು. ಅದೊಂದು ಇನ್ಸಿಡೆಂಟ್ ಆಯ್ತು ಅಲ್ಲಿ. ಆಮೇಲಿಂದ ಇನ್ನೊಂದು ಧ್ಯಾನದ ಎಕ್ಸ್ಪೀರಿಯನ್ಸ್ ಏನು ಅಂತಂದ್ರೆ, ಮೊನ್ನೆ ಹುಣ್ಣಿಮೆ ದಿವಸ ಧ್ಯಾನ ಮಾಡ್ತಾ ಇರೋವಾಗ ನಾನು 5 ವರ್ಷದ ಮಗು ಆಗೋಗ್ಬಿಟ್ಟಿದ್ದೀನಂತೆ. ನಾನು ಅಲ್ಲಿ ನಿಜವಾಗ್ಲೂ 5 ವರ್ಷದ ಪ್ಯೂರ್ ಸೋಲ್ ಮಗುಗೆ ಏನಿರುತ್ತೆ ಅನ್ನೋದು ನಾನು ಎಕ್ಸ್ಪೀರಿಯನ್ಸ್ ಮಾಡಿದೆ. 5 ವರ್ಷದ ಮಕ್ಕಳದು ಎಷ್ಟು ಪ್ಯೂರ್ ಇರುತ್ತೆ ಸೋಲ್. ಅದೇನು ಅಂತ ಖಂಡಿತ ಅವತ್ತಿನ ದಿನ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಹಳೇದ್ ನಮ್ಗೆ ಅವೆಲ್ಲ ಮರ್ತು ಹೋಗಿರುತ್ತೆ, ನಮಗ್ ಗೊತ್ತೂ ಇರಲ್ಲ. ಆಮೇಲೆ ಯಾರೋ ನನ್ ಕೈ ಹಿಡ್ಕೊಂಡು ಹೋಗ್ತಾ ಇರ್ಬೇಕಾರೆ, ನಿಂಗೆ ಇವತ್ತು ಸ್ಕೂಲಲ್ಲಿ ರೈಮ್ಸ್ ಹೇಳ್ಕೊಟ್ರಲ್ಲ ಅದ್ ಹೇಳು ಅಂತಾರಂತೆ. ನಾನೇನ್ ಮಾಡ್ತೀನಿ, ಹೇಳ್ಕೊಟ್ರು ಅಂತಂದ್ಬಿಟ್ಟು ಒಂದ್ ರೈಮ್ಸ್ ಹೇಳ್ತೀನಂತೆ. ನಂಗೆ ಆಕ್ಚುಲ್ ಆಗಿ ಕೂತಾಗ ಒಂದ್ ಸೆಂಟೆನ್ಸು ರಚನೆ ಮಾಡಕ್ ಬರಲ್ಲ. ಆದ್ರೆ ಆ ಧ್ಯಾನದಲ್ಲಿ ಒಂದ್ ರೈಮ್ ಫುಲ್ ಬಂದ್ಬಿಟ್ಟಿದೆ. ಅದ್ ಹೇಗೆ ಅಂತಂದ್ಬಿಟ್ಟು ನಂಗೆ ಈಗ ಆಶ್ಚರ್ಯ ಆಗತ್ತೆ. ಆ ರೈಮ್ ಏನು ಅಂದ್ರೆ, ಬಾಬಾ ಬ್ಲಾಕ್ ಶಿಪ್ ಹ್ಯಾವ್ ಯು ಎನಿ ಧ್ಯಾನ, ಎಸ್ ಸರ್ 3 ಸೋಲ್ಫುಲ್, 1 ಫಾರ್ ಮೈ ಗೈಡೆಡ್ ಮಾಸ್ಟರ್, 1 ಫಾರ್ ಮೈ ಹಾಸ್ಟೆಲ್ ಮಾಸ್ಟರ್, 1 ಫಾರ್ ಲಿಟ್ಲ್ ಬುದ್ಧ ಹೂ ಈಸ್ ಡೌನ್ ದಿ ಹಿಲ್ ಅಂತ ಅಂದ್ಬಿಟ್ಟು ರೈಮ್ಸ್ ಹೇಳ್ತಾ ಹೋಗ್ತೀನಿ. ರೈಮ್ಸ್ ಹೇಳ್ತಾ ಹೋಗ್ತೀನಂತೆ. ಸೊ ನಾನಲ್ಲಿ 5 ವರ್ಷದ ಮಗು ಸೋಲ್ನ ನಾನಲ್ಲಿ ಫೀಲ್ ಮಾಡಿದೆ. ಅದು ಕೂಡ ನಂಗೆ ತುಂಬಾ ಇಷ್ಟ ಆಯ್ತು. ಸೊ ಇದೆಲ್ಲ ಧ್ಯಾನದಲ್ಲಿ ಈ ತರ ಸಣ್ಣ ಪುಟ್ಟ ಎಕ್ಸ್ಪೀರಿಯನ್ಸ್ ಗಳಾಗ್ತಾ ನಂದು ಧ್ಯಾನದ ಒಂದು ಜರ್ನಿ ಸಾಗ್ತಾ ಇದೆ. ಧ್ಯಾನನೂ ತುಂಬಾ ಚೆನ್ನಾಗ್ ಆಗ್ತಾ ಇದೆ. ಆಮೇಲಿಂದ ಧ್ಯಾನ ಲಹರಿ ಗ್ರೂಪ್ ಅಂತ ಅಂದ್ಬಿಟ್ಟು ನಾವೊಂದು ಗ್ರೂಪ್ಗಳು ಮಾಡ್ಕೊಂಡು ಧ್ಯಾನ ಪ್ರಚಾರಕ್ಕೆ ನಿಂತ್ಕೊಂಡ್ವಿ. ಒಂದ್ಸರ್ತಿ ನಾವೆಲ್ಲರಿಗೂ ಶಿವಶಕ್ತಿ ಪಿರಮಿಡ್ ಹೋಗಿದ್ವಿ. ಶಿವಶಕ್ತಿ ಪಿರಮಿಡ್ ಅಲ್ಲೆಲ್ಲ ಧ್ಯಾನ ಮಾಡ್ಬಿಟ್ಟು ಬರುವಾಗ ವಾಣಿ ಹೇಳಿದ್ರು, ಈ ಬುಧವಾರ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬಿಟ್ಟು ಧ್ಯಾನ ಪ್ರಚಾರ ಮಾಡ್ಬಿಟ್ಟು ಧ್ಯಾನ ಮಾಡ್ಬಿಟ್ಟು ಬರೋಣ ಅಂತ. ಹೋಗೋಣ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವೀಕ್ ನಂಜನಗೂಡ್ಗೆ ಹೋಗೋಣ ಅಂತಂದೆ. ಸೊ ಹೀಗ್ ಸ್ಟಾರ್ಟ್ ಆಗಿದ್ದು. ಒಂದ್ ವಾರ ಏನು, ಇನ್ಮೇಲೆ ಪ್ರತಿ ವಾರ ಹೋಗೋಣ ಅಂತ ಅಲ್ಲಿ ಡಿಸೈಡ್ ಮಾಡಿದ್ವಿ. ಅವತ್ತು ಡಿಸೈಡ್ ಆಗಿದ್ದು ಮೇಡಮ್. ಇವತ್ತಿನ ತನಕ ಎವ್ರಿ ವೀಕು ಧ್ಯಾನ ಪ್ರಚಾರಕ್ಕೆ ಹೋಗ್ತಾ ಇದೀವಿ. ಅದೆಷ್ಟು ಖುಷಿ ಕೊಡುತ್ತೆ ಅಂದ್ರೆ, ನಾಳೆ ಧ್ಯಾನ ಪ್ರಚಾರಕ್ಕೆ ಹೋಗ್ಬೇಕು ಅಂದ್ರೆ ಇವತ್ತಿಂದನೇ ಖುಷಿ ನಮ್ಗೇನು. ಅಷ್ಟು ಎನರ್ಜಿ ಇದೆ ಆ ಧ್ಯಾನ ಪ್ರಚಾರದಲ್ಲಿ ಅಂತ ನಮಗ್ ಗೊತ್ತೇ ಇರ್ಲಿಲ್ಲ. ಇವತ್ತಿಂದ ಸಂತೋಷ ಆಗತ್ತೆ. ಅವತ್ ಹೋಗಿ ಮಾಡಿ ಬರ್ತೀವಿ. ಅವತ್ತೆಲ್ಲ ಖುಷಿಯಾಗಿ ಇರ್ತೀವಿ. ಒಂದ್ಸರ್ತಿ ಡಿಸೆಂಬರ್ 25 ಇದಕ್ ಹೋಗಿದ್ವಿ, ಅರಮನೆಗೆ ಹೋಗಿದ್ವಿ ಧ್ಯಾನ ಪ್ರಚಾರಕ್ಕೆ ಅಂತಂದ್ಬಿಟ್ಟು. ಅಲ್ಲೊಬ್ರು ಲೇಡಿ ಧ್ಯಾನದ್ದು ಇದ್ರ ಬಗ್ಗೆ ಎಲ್ಲ ತುಂಬಾ ಕೂಲಂಕುಷವಾಗಿ ಕೇಳಿ ಮಾಡಿ ತಿಳ್ಕೊಂಡು ಎಲ್ಲ ಮಾಡಿದ್ರು. ಆಮೇಲೆ ಅವರು ಮೊನ್ನೆ ಒಂದ್ಸತಿ PSSM ಮೈಸೂರು ಝೂಮ್ ಸೆಷನ್ಗೆ ಅಟೆಂಡ್ ಮಾಡಿ ಅವ್ರು ಅದನ್ನ ಶೇರ್ ಮಾಡಿದ್ರು. ಈ ತರ ಡಿಸೆಂಬರ್ 25 ಧ್ಯಾನ ಹೇಳ್ಕೊಡ್ತೀನಿ ಅಂತ ಬಂದಿದ್ರು. ನನ್ಗೆ ಇಷ್ಟ ಆಯ್ತು. ಅದ್ರೊಳಗೆ ಫೋನ್ ನಂಬರ್ ಇತ್ತು, ಚನ್ನಬಸವ ಸರ್ದು ಫೋನ್ ನಂಬರ್ ಅಂತ. ಚನ್ನಬಸವ ಸರ್ಗೆ ಫೋನ್ ಮಾಡಿದಾಗ ಅವರು ಪಿರಮಿಡ್ಗೆ ಬನ್ನಿ ಧ್ಯಾನ ಮಾಡಿ ಅಂತೆಲ್ಲ ಹೇಳಿದ್ರು. ನಾ ಪಿರಮಿಡ್ಗೆ ಹೋಗಿ ಧ್ಯಾನ ಮಾಡ್ತಾ ಇದ್ದೀನಿ, ಈಗ ಝೂಮ್ ಸೆಷನ್ಗೆ ಅಟೆಂಡ್ ಮಾಡ್ತಾ ಇದ್ದೀನಿ, ನನ್ನಲ್ಲಿ ತುಂಬಾ ಚೇಂಜಸ್ ಆಗಿದೆ ಅಂತ ತುಂಬಾ ಖುಷಿ ಪಟ್ರು. ನಮ್ಗೆ ನಮಗ್ ಗೊತ್ತಿರೋರು ಅಟ್ಲೀಸ್ಟ್ ನಾವ್ ಹೇಳಿದಕ್ಕೆ ಒಬ್ಬರಾದ್ರೂ ಬಂದ್ರಲ್ಲ ಅಂತ ನಮಗೂ ಅದೊಂದು ಸಾರ್ಥಕತೆಯ ಭಾವನೆ. ಇದೇ ತರ ಇನ್ ಎಷ್ಟ್ ಜನ ಬಂದಿದಾರೋ ಏನೋ, ಒಬ್ರದ್ದು ಬಂದಿರೋದಂತೂ ನಮಗ್ ಗೊತ್ತಾಯ್ತು. ಸೊ ಆ ಒಂದು ಮಾತು ಕೇಳಿ ತುಂಬಾ ಸಂತೋಷ ಆಯ್ತು. ಏನೋ ಒಂಚೂರು ನಮ್ದು ನಡೀತಾ ಇದೆ ಅಂತ. ಆಮೇಲೆ ನಾವು ಡಿಸೈಡ್ ಮಾಡಿದೀವಿ, ಹೀಗೆ ಎವ್ರಿ ವೀಕ್ ಹೋಗ್ಬೇಕು, ಧ್ಯಾನ ಪ್ರಚಾರ ಮಾಡ್ಲೇಬೇಕು ಅಂತಾನು ಒಂದು ಹಂಬಲ ಇಟ್ಕೊಂಡಿದೀವಿ, ಮಾಡ್ತಾ ಇದೀವಿ. ಆಮೇಲೆ ಕೆಲವು ಪ್ರದೇಶಗಳಿಗೆ ಹೋದಾಗ ನಾವು ಬಿಫೋರ್ ಮೆಡಿಟೇಷನ್ ಆ ಪ್ಲೇಸ್ ಅಲ್ಲಿ ಹೇಗೆ ನಾವು ನೋಡ್ತಾ ಇದ್ದಿದ್ ಭಾವನೆ, ಆಫ್ಟರ್ ಮೆಡಿಟೇಷನ್ ನೋಡ್ತಾ ಇರೋದ್ರದ್ದು ಭಾವನೆ ಹೇಗೆ ಅಂತಂದ್ಬಿಟ್ಟು ತುಂಬಾ ಡಿಫ್ರೆನ್ಸ್ಗಳು ನನ್ಗೆ ಅರ್ಥ ಆಗ್ತಾ ಹೋಯ್ತು. ಕಡ್ತಾಲ್ಗೆ ಹೋಗಿದ್ವಿ ಹೋದ ವರ್ಷ. ಕಡ್ತಾಲ್ಗೆ ಹೋದಾಗ ನಿಜವಾಗ್ಲೂ ಅದೊಂದು ಸ್ವರ್ಗನೆ. ಒಂದ್ 40-50 ಸಾವಿರ ಜನ ಬಂದಿದ್ರು. ಒಟ್ಟಿಗೆ ಮ್ಯೂಸಿಕ್ ಮೆಡಿಟೇಷನ್. ಆಮೇಲಿಂದ ಅಷ್ಟು ಜನಕ್ಕೆ ಫುಡ್ ಸರ್ವ್ ಮಾಡ್ತಾ ಇದ್ರಲ್ಲ, ನಗನಗ್ತಾ ಎಷ್ಟು ಚೆನ್ನಾಗಿ ಅರೇಂಜ್ಮೆಂಟ್ ಮಾಡೋರು ಅಂದ್ರೆ ಒಬ್ರಿಗೂ ಒಂಚೂರು ತೊಂದರೆ ಆಗ್ಬಾರ್ದು ಆ ರೀತಿ ಮಾಡ್ತಾ ಇದ್ದಿದ್ರು. ಫಸ್ಟ್ ಅದ್ ಗೊತ್ತಾ, ಆ ಪ್ಲೇಸ್ ಅಲ್ಲಿ ಇದ್ದದ್ದೇ ಒಂದು ಪಾಸಿಟಿವ್ ವೈಬ್ಸ್. ಅಷ್ಟು ಚೆನ್ನಾಗಿತ್ತು. ಅಲ್ಲಿ ಪಿರಮಿಡ್ ಹೋಗಿ ಧ್ಯಾನ ಮಾಡಿದ್ರೆ ಏನೋ ಒಂದು ಆನಂದ. ಅದಕ್ಕೆ ಮೀನಿಂಗೇ ಇಲ್ಲ, ಏನ್ ಆನಂದ ಅಂತಾನೆ ಹೇಳಕ್ ಹೋಗಲ್ಲ, ಅಷ್ಟು ಸಂತೋಷ ಆಗ್ತಿತ್ತು. ಆಮೇಲೆ ಪತ್ರಿಜಿ ಅವ್ರ ಮನೆಗ್ ಹೋಗಿದ್ವಿ.
ಪತ್ರಿಜಿ ಅವ್ರ ಮನೆಗೆ ಹೋಗಿ ಅಲ್ಲಿಯೂ ಧ್ಯಾನ ಮಾಡಿ ಬಂದ್ವಿ. ಆಮೇಲಿಂದ ಪತ್ರಿಜಿ ಅವ್ರ ಮಕ್ಕಳನ್ನ ಮೀಟ್ ಮಾಡಿದ್ವಿ. ಅಲ್ಲಿ ಪಕ್ಕದಲ್ಲೇ ಯಾರೋ ಕರ್ಕೊಂಡು ಹೋದ್ರು. ಅಲ್ಲಿ ಹೋಗ್ಬಿಟ್ಟು ಅವ್ರನ್ನ ಮೀಟ್ ಮಾಡ್ಕೊಂಡ್ ಬಂದ್ವಿ. ಆಮೇಲಿಂದ ಅಲ್ಲಿ ಶಕ್ತಿ ಸ್ಥಳ್ ಅಲ್ಲಿ ಹೋಗಿ ಧ್ಯಾನ ಮಾಡ್ತಿದ್ವಿ. ಹೀಗೇನೆ ಪಾರ್ವತಿ ಪಿರಮಿಡ್ ಹೋಗಿ ಧ್ಯಾನ ಮಾಡ್ತಾ ಇದ್ವಿ. ಹಿಂಗೆ ಎಲ್ಲಾ ಕಡೆನೂ ಹೋಗಿ ಮಾಡಿ ಅದೊಂದು ನಿಜವಾಗ್ಲೂ ಕೈಲಾಸಪುರಿ ಅಂದ್ರೆ ಅದು ಕೈಲಾಸನೇ. ಸ್ವರ್ಗ ಎಲ್ಲಿ ಅಂತ ಅಂದ್ಬಿಟ್ಟು ನಾವು ಕಡತಾಲ್ಗೆ ಹೋದಾಗ ನೋಡ್ಕೊಂಡ್ ಬಂದಿದ್ವಿ. ಸ್ವರ್ಗದ ಎಕ್ಸ್ಪೀರಿಯನ್ಸ್ ಕೂಡ ತಗೊಂಡು ಬಂದ್ವಿ ಕಡತಾಲಿಂದ. ಆಮೇಲಿಂದ ಇಲ್ಲಿ ಅಯ್ಯಪ್ಪ ಪಿಂಡಿ ಅವ್ರದ್ದು ಮೈಸೂರು ಧ್ಯಾನ ಮಹಾಯಜ್ಞ ಆಯ್ತು. ಆವಾಗ್ಲೇ ಜನವರಿ 5th ಹೋದ ವರ್ಷ. ಅಲ್ಲಿ ಹೋದಾಗ ಅಲ್ಲಿ ನಾವು ಸರ್ವಿಸ್ ಮಾಡಿದ್ವಿ. ಒಂಚೂರು ಬಡ್ಸೋದು, ಮಾಡೋದು, ಅಡಿಗೆ ಮನೆ ಇನ್ಚಾರ್ಜ್ ತಗೊಂಡ್ಬಿಟ್ಟು ಸರ್ವಿಸ್ ಮಾಡಿದ್ವಿ. ಆಗ ಸರ್ವಿಸ್ ಅಲ್ಲೂ ನಮ್ಗೆ ಎಷ್ಟು ಸಂತೋಷ ಇದೆ ಅಂತ ಅವತ್ತಿನ ದಿನ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ. ಅದೆಲ್ಲ ಹೇಳಿ ಹೇಳಿ ಕೇಳಿದ್ವಿ ಹೊರತು ನಾವು ಓನ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡಿರ್ಲಿಲ್ಲ. ಅವತ್ತಿನ ದಿನ ಅದು ಒಂದು ಎಕ್ಸ್ಪೀರಿಯನ್ಸ್ ಆಯ್ತು. ಸರ್ವಿಸ್ ಇಂದ ಎಷ್ಟು ಸಂತೋಷ ಕೊಡುತ್ತೆ ಅಂತ ಅಂದ್ಬಿಟ್ಟು ಅದು ಒಂದು ಎಕ್ಸ್ಪೀರಿಯನ್ಸ್ ಆಯ್ತು. ಆಮೇಲೆ ಹೀಗೆ ವೆಜಿಟೇರಿಯನ್ ರ್ಯಾಲಿ ಅದು ಅಟೆಂಡ್ ಮಾಡೋದು, ಧ್ಯಾನ ಗ್ರಾಮೀಣ ಅಂತಂದ್ಬಿಟ್ಟು ಅದನ್ನ ಹೋಗಿ ಅಟೆಂಡ್ ಮಾಡ್ತಾ ಇರೋದು, ಹಿಂಗೆಲ್ಲ ಆಯ್ತು. ಕಾವೇರಿ ಪಿರಮಿಡ್ಗೆ ಹೋದ್ರಂತೂ ತುಂಬಾ ಅತ್ಯದ್ಭುತವಾದ ಶಕ್ತಿ ಇದೆ ಅಲ್ಲಿ. ಅಲ್ಲಿ ಕೂತ್ರೆ ಸಾಕು, ಪ್ರತಿ ಸರ್ತಿ ಒಳ್ಳೆ ಧ್ಯಾನ ಆಗತ್ತೆ. ಅಲ್ಲಿ ಧ್ಯಾನ ಮುಗಿಸ್ಕೊಂಡ್ ಬಂದ್ಮೇಲೆ ಮನೆಗ್ ಬಂದ್ಮೇಲೂ ಹಾಗೆ ನಿದ್ದೆ ಮೂಡಲ್ಲೇ ಇರ್ತೀವಿ. ಅದೇನೋ ನಿದ್ದೆ ಮಾಡ್ಬೇಕು ಅಂತ ಅನಿಸ್ತಾ ಇರುತ್ತೆ. ಅಲ್ಲಿಗೆ ಹೋಗ್ ಬಂದ್ಮೇಲೆ ಇನ್ನೂ ಆ ಒಂದು ಎನರ್ಜಿನೇ ಫೀಲ್ ಮಾಡ್ತಾ ಇರ್ತೀವಿ. ಕಾವೇರಿ ಪಿರಮಿಡ್ ಅಲ್ಲಿ ಕೂಡ ಅತ್ಯದ್ಭುತವಾದ ಶಕ್ತಿ ಇದೆ. ಎಲ್ಲದಕ್ಕಿಂತ ಇನ್ನೊಂದು ನಾನು ಹೇಳೋದು ಏನು ಅಂತಂದ್ರೆ, PSSM ಅನ್ನೋದು ನಮ್ಗೆ ಯಾವ ಕೌನ್ಸಿಲರ್ ಇಂದನುವೆ ನಮ್ಗೆ ಅದನ್ನ ಸಮಾಧಾನ ಮಾಡಕ್ ಆಗಲ್ಲ ನಮ್ಮ ಮನಸ್ಥಿತಿಗಳನ್ನ. ಎಷ್ಟೇ ಹೈಯರ್ ಎಜುಕೇಶನ್ ಇರ್ಲಿ, ಎಷ್ಟೇ ಅವರು ದೊಡ್ಡ ಪೋಸ್ಟ್ ಅಲ್ಲಿ ಇರ್ಲಿ, ನಮ್ಗೆ ಅವರು ಸಮಾಧಾನ ಮಾಡಕ್ ಸಾಧ್ಯನೇ ಇಲ್ಲ. ಆದ್ರೆ PSSM ಅನ್ನೋದು ನಮ್ಗೆ ಒಳಗಿಂದನೇ ಫುಲ್ಲು ಸಮಾಧಾನ ಕೊಡುತ್ತೆ. ಎಲ್ಲಾ ತೊಂದ್ರೆ ತಾಪತ್ರಯಗಳಿಗೂ, ಎಲ್ಲಾ ಮನಸ್ಥಿತಿಗಳು, ಎಲ್ಲಾ ಕಾಯಿಲೆಗಳಿಗೂ ಎಲ್ಲ PSSM ಅನ್ನೋದು ತುಂಬಾ ದೊಡ್ಡ ಸಹಾಯ ಮಾಡಿದೆ. ಆಮೇಲಿಂದ ಜ್ಞಾನ ಹಂಚಿಕೆನೂ ಅಷ್ಟೇ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಎಲ್ಲಾರು ನಮ್ಗೆ ಹೇಳ್ತಾರಲ್ಲ, ಎಲ್ಲಾರ್ದು ಒಂದು ಸಾಧಕರದಾಗ್ಬೋದು, ಅವ್ರದ್ದಾಗ್ಬೋದು, ಇವ್ರದ್ದಾಗ್ಬೋದು, ಅವರೆಲ್ಲ ಹೇಗೆ ಸಾಧನೆ ಮಾಡಿ ಮುಂದಕ್ಕೆ ಬಂದ್ರು ಅನ್ನೋದೊಂದು ವಿಷಯನ ಹೇಳ್ತಾರೆ. ಸೊ ಅದ್ರೊಳಗೆ ಕೆಲವು ನಾವು ಅಳವಡಿಸ್ಕೋಬೇಕು ಅಂತ ಅಂದ್ಬಿಟ್ಟು ಅನ್ಸುತ್ತೆ. ಅದು ಕೂಡ ತುಂಬಾ ಎನ್ಕರೇಜ್ ಆಗ್ತಾ ಇದೆ. ಈ ತರದೆಲ್ಲ PSSM ಇಂದ ನಡೀತಾ ಇರೋದು ತುಂಬಾ ಸಂತೋಷ ಕೊಡ್ತಾ ಇದೆ. ಆಮೇಲಿಂದ ಇದಕ್ಕೆ ಇದಕ್ ಹೋಗಿದ್ವಿ, ಅದಕ್ಕೆ ಜೇತವನಂಗೆ ನಾವು ಹೋಗಿದ್ವಿ. ಅದಂತೂ ತುಂಬಾ ಅತ್ಯದ್ಭುತವಾದ ಒಂದು ಇದು. ನಾವು ಫಸ್ಟ್ ಅನ್ಕೊಂಡ್ವಿ 7 ಡೇಸ್ ಹೇಗ್ ಮೌನ ಇರ್ತೀವಿ, ಹೆಂಗೆ ಮೊಬೈಲ್ ಇಲ್ದೆ ಇರ್ತೀವಿ, ಇರಕ್ ಸಾಧ್ಯನಾ? ಮನೆಯವ್ರ ಹತ್ರ ಕೂಡ ಒಂದೂ ಮಾತಾಡ್ದೆ 7 ಡೇಸ್ ಯಾವತ್ತೂ ಹಾಗಿಲ್ಲ. ಮನೆಯವ್ರ ಹತ್ರ ಒಂದ್ ಕಾಲು ಮಾಡ್ದೆ ಹೇಗಿದ್ದಾರೆ ಏನು ಅಂತ ಅಂದ್ಬಿಟ್ಟು ಇರಕ್ ಸಾಧ್ಯನಾ ಅಂತ. ಆದ್ರೆ ನಾವ್ ಅಲ್ಲಿ ಎಂಟ್ರಿ ಕೊಟ್ವಿ ನೋಡಿ. ಎಂಟ್ರಿ ಕೊಟ್ಟು ಹೊರಗ್ ಬಂದಾಗಿಂದ ಮನೇನೇ ಜ್ಞಾಪಕ ಬರ್ಲಿಲ್ಲ. ಫೋನ್ ಮಾಡೋದಂಗಿರ್ಲಿ, ಮನೇನೇ ಜ್ಞಾಪಕ ಬರ್ಲಿಲ್ಲ ಫಸ್ಟ್ ಹೊತ್ತ ಅಲ್ಲಿ. ಅಷ್ಟು ಚೆನ್ನಾಗಿತ್ತು ಎನ್ವೈರನ್ಮೆಂಟ್ ಅಲ್ಲಿ. ಅಲ್ಲೊಬ್ರು ಇದ್ರು, ಸುಬ್ರಾಮ್ ಅಂತ ಅಂದ್ಬಿಟ್ಟು. ಅವರು 5 ಇಯರ್ಸ್ ಇಂದ ಮೌನ ಇದಾರಂತೆ. ಮೌನದಲ್ಲಿ ಎಷ್ಟೆಲ್ಲಾ ಕೆಲ್ಸಗಳು ಮಾಡಿದ್ದಾರೆ ಅವರು ಅಂತಂದ್ರೆ, ಮೌನದಲ್ಲಿ ಅತ್ಯದ್ಭುತವಾದ ಕೆಲ್ಸಗಳು ಮಾಡಿದ್ದಾರೆ. ಅವರು ಒಂದು ಚೂರು ಈಗೋ ಇಲ್ಲ ಅವರಿಗೆ. ಆ ಮೌನ ಧ್ಯಾನದ್ದು ಕಾರಿಡಾರ್ ಫುಲ್ ಬೆಳಗ್ಗಿನ ಜಾವ 2:30, 3 ಗಂಟೆಗೆ ಎದ್ದು ಅವರೇ ಕಸ ಗುಡ್ಸೋರು. ಆಮೇಲಿಂದ ಅವರೇ ಕೂತ್ಕೊಂಡು ಅವ್ರು ಎಷ್ಟು ದೊಡ್ಡ ಸಾಧನೆ ಮಾಡಿದ್ದಾರೆ. ಅವರೇ ಬಿಸಿನೀರ್ ಕಾಯಿಸ್ಬಿಟ್ಟು ಸ್ನಾನಕ್ಕೆಲ್ಲ ಇದ್ ಮಾಡೋರು, ಈ ರೀತಿ ಎಲ್ಲಾ ಮಾಡೋರು. ಅವರು ಒಂದು 2-3 ಡೇಸ್ ಇದ್ರು. ಆಮೇಲಿಂದ ಯಾವ್ದೋ ಒಂದು ಅನಿವಾರ್ಯ ಸಂದರ್ಭ ಬಂತು ಅಂತ ಅಂದ್ಬಿಟ್ಟು ತೀರ್ಥಗತಿಗೆ ಲೀಡರ್ಶಿಪ್ ಕೊಟ್ಬಿಟ್ಟು ಅವ್ರು ಮನೆಗ್ ಹೋದ್ರು. ಮನೆಗ್ ಹೋದ್ರು ಕೂಡ ಫೋನಲ್ಲಿ ಕಾಂಟ್ಯಾಕ್ಟ್ ಇಟ್ಕೊಂಡಿದ್ರು ಅವ್ರು ಪಾಪ. ಆಮೇಲಿಂದ ಅಲ್ಲಿ ಇನ್ನೂನು ಏನು ನಂದ್ಯಾಲ್ ಅಂತ ಅಂದ್ಬಿಟ್ಟು ಆತರ ಎಲ್ಲ 30 ವರ್ಷ 40 ವರ್ಷ ಎಕ್ಸ್ಪೀರಿಯನ್ಸ್ ಆದವರೆಲ್ಲ ಬಂದಿದ್ರು. ಅವ್ರೆಲ್ಲಾನುವೆ ಅವ್ರ ಎಕ್ಸ್ಪೀರಿಯನ್ಸ್ ಶೇರಿಂಗ್ ಮಾಡ್ಕೊಳ್ತಾ ಇದ್ರು. ಅಲ್ಲಿ 10 ಅವರ್ಸ್ ಧ್ಯಾನ ಇತ್ತು. ಬೆಳಗ್ಗೆ 4 to 7, ಆಮೇಲಿಂದ 7:30 to 9 ಈ ಸೇವೆ ಮಾಡ್ಬೇಕಾಗಿತ್ತಲ್ಲಿ. ಅಂದ್ರೆ ಗಿಡ ಮರಗಳೆಲ್ಲ ತುಂಬಾ ಇದೆ. ಅದೊಂದು 20 ಎಕರ್ ಲ್ಯಾಂಡ್ ಅಲ್ಲಿ ಜೇತವನಂ ಅಂತ ಅಂದ್ಬಿಟ್ಟು ಮಾಡಿರೋದು. ಸೊ ಅಲ್ಲಿ ಜೇತವನಂಲ್ಲಿ ಆ ಸೇವೆ ಮಾಡ್ತಾ ಇದ್ವಿ ನಾವು. ಅದೇನಂದ್ರೆ ಕಸ ಗುಡ್ಸೋದು, ಮಾಡೋದು, ಆತರ ಎಲ್ಲ ಇರೋದನ್ನೆಲ್ಲ ಮಾಡ್ತಾ ಇದ್ವಿ. ಆ ರೀತಿ ಮಾಡಿದಾಗ ನಮ್ಗೆ ಯಾವ ರೀತಿ ಫೀಲ್ ಆಯ್ತು ಅಂದ್ರೆ, ನಾವ್ ಅಲ್ಲ ಹೋಗ್ಬಿಟ್ಟು ಸುಮ್ನೆ ಇದ್ಬಿಟ್ಟು ಬಂದಿದ್ರೆ ನಾವು ಗೆಸ್ಟ್ ಅಂತ ಅನ್ಕೊಳ್ತಾ ಇದ್ವಿ. ಆದ್ರೆ ಯಾವಾಗ ನಾವು ಅದನ್ನೆಲ್ಲ ಆ ರೀತಿ ಮಾಡಕ್ ಹೋದ್ವೋ, ಇದು ನಮ್ಮನೆ ಅಂತ ಅನ್ನಿಸ್ಬಿಡ್ತು. ಗೆಸ್ಟ್ ಅಂತ ಅನ್ನಿಸ್ಲೇ ಇಲ್ಲ. ಸೊ ಸೇವೆನಲ್ಲಿ ಎಷ್ಟೆಲ್ಲಾ ಖುಷಿ ಕೊಡುತ್ತೆ ಅಂದ್ಬಿಟ್ಟು ನಮ್ಗೆ ಅಲ್ಲೂ ಒಂದ್ ಅರ್ಥ ಆಯ್ತು. ತುಂಬಾ ಖುಷಿಯಾಗಿದ್ವಿ. ಅಲ್ಲಿ 84 ಪಿರಮಿಡ್ ಇದೆ ಜೇತವನಂನಲ್ಲಿ ಓವರ್ ಆಲ್. ಹೇಗೆ ಅಂದ್ರೆ ಎಲ್ಲಾ ರೂಮ್ಸ್ ಗಳು ಪಿರಮಿಡ್. ಆಮೇಲಿಂದ ಈವನ್ ಒಂದು ವಾಶ್ರೂಮ್ಗಳು ಕೂಡ ಪಿರಮಿಡ್. ಅಲ್ಲಿ ಕ್ರಿಸ್ಟಲ್ ಪಿರಮಿಡ್ ಅಂತ ಇದೆ, ಗುರುಸ್ಥಾನ್ ಪಿರಮಿಡ್ ಅಂತ ಇದೆ, ಆಮೇಲಿಂದ ಭಗವದ್ಗೀತೆ ಹಾಲ್ ಅಂತ ಇದೆ.
ಸುಧಾಕರ್ ಅನ್ನೋದು ಸಮಾಧಿ ಇದೆ, ಅಲ್ಲೂ ಒಂದು ದೊಡ್ಡ ಪಿರಮಿಡ್ ಆಗ್ತಾ ಇದೆ. ಈ ತರ ಎಲ್ಲ ಓವರ್ ಆಲ್ ಕೌಂಟ್ ಮಾಡ್ತು ಅಂತಂದ್ರೆ 84 ಪಿರಮಿಡ್ಗಳಿದೆ ಆ ಜೇತವನಂನಲ್ಲಿ. ಇನ್ನೆಷ್ಟು ಶಕ್ತಿ ಇರುತ್ತೆ ನೋಡಿ 84 ಪಿರಮಿಡ್ಸ್ ಇತ್ತು ಅಲ್ಲಿ ಅಂತಂದ್ರೆ. ಸೊ ಅದರದೆಲ್ಲಾನು ಎನರ್ಜಿ ನಾವು ತಗೊಳ್ತಾ ಇದ್ವಿ. ಆಮೇಲೆ ಅಲ್ಲೊಂದು ಕೊಂಡ ಅಂತ ಅಂದ್ಬಿಟ್ಟು ಒಂದು ಬೆಟ್ಟದ ತರ ತುಂಬಾ ಹೈಟ್ ಅಲ್ಲಿ ಇತ್ತು. ಆಕ್ಚುಲಿ ನಾನು ಆ ರೀತಿ ಎಲ್ಲ ನಂಗೆ ಒಂದು ಫ್ಲೋರ್ ಹತ್ತಿದ್ರೇನೆ ಒಂಚೂರು ಮೇಲುಸಿರು ಬರೋದು ಹಂಗೆಲ್ಲ ಆಗತ್ತೆ. ಅಲ್ಲಿ ಹತ್ತಕ್ ಆಗಲ್ಲ, ನಾನ್ ಹತ್ತಲ್ಲ ಅಂತಿದ್ರೆ ನಮ್ ಫ್ರೆಂಡ್ಸ್ ಎಲ್ಲ ಗಲಾಟೆ ಮಾಡಿ ಆಗತ್ತೆ ಬನ್ನಿ ಬನ್ನಿ ಹೋಗೋಣ ಅಲ್ಲಿ ಎಲ್ಲ ಆಗತ್ತೆ ಅಂದ್ರು. ಸವಿತಾ ಅಂತೂ ಫುಲ್ ನನ್ ಕೈ ಇಟ್ಕೊಂಡು ಫುಲ್ ಮೇಲ್ ತನಕ ಹತ್ತಿಸಿದ್ರು. ನಾನ್ ಮೇಲ್ ತನಕ ಹತ್ತಿದ್ರೆ ಒಂಚೂರು ಆಯಾಸ ಆಗಿಲ್ಲ, ಒಂದೇ ಒಂದ್ ಮೇಲ್ ಉಪ್ಸನು ಬರ್ತಾ ಇಲ್ಲ. ಅಲ್ಲೊಂದು ಶಿವನ್ ಸ್ಟ್ಯಾಚು ಇತ್ತು. ಆಮೇಲೆ ಅಲ್ಲಿ ಕೂತ್ಕೊಂಡು ಧ್ಯಾನ ಮಾಡಿದ್ವಿ. ಎಂತ ಪ್ರಕೃತಿ ಮಧ್ಯದಲ್ಲಿ ಇತ್ತು ಅದು ಅಂತಂದ್ರೆ ಇವತ್ತಿಗೂ ಕಣ್ಣ ಕಟ್ಟದಂಗಿದೆ ಅದು. ಅಷ್ಟು ಮೇಲ್ಗಡೆ ಹೋಗಿ ಅದೊಂದು ಪಿರಮಿಡ್, ಸುತ್ತಲೂ ಬೆಟ್ಟ ಗುಡ್ಡಗಳು, ಗ್ರೀನರೀಸು ತುಂಬಾ ಅತ್ಯದ್ಭುತವಾಗಿತ್ತು. ಆಯಾಸ ಅನ್ನೋದೇ ಗೊತ್ತಾಗ್ಲಿಲ್ಲ ಅಲ್ಲಿ. ಆಮೇಲೆ ಬಿಸ್ಲಲ್ಲಿ ಕೂಡ ಒಂದ್ ಸ್ವಲ್ಪ ಹೊತ್ತು ಆ ಬಂಡೆ ಮೇಲೆ ಕೂತ್ಕೊಂಡು ಧ್ಯಾನ ಮಾಡಿಸಿದ್ರು. ಆಮೇಲೆ ಕೆಳಗೆ ಇಳಿದ್ ಬಂದ್ವಿ. ಅದೊಂದು ನನ್ಗೆ ಒಂದು ಏನ್ ಗೊತ್ತಾ, ಹಿಮಾಲಯ ಹತ್ತದವರೆಗೂ ಅಷ್ಟು ಸಂತೋಷ ಆಗತ್ತ ಗೊತ್ತಿಲ್ಲ, ಅಷ್ಟು ಸಂತೋಷ ಆಗತ್ತೋ ಇಲ್ವೋ ಗೊತ್ತಿಲ್ಲ. ನಂಗಂತೂ ಅಲ್ಲಿ ಮೇಲೆ ಹತ್ತದಾಗ ಏನೋ ಒಂದ್ ದೊಡ್ಡ ಸಾಧನೆ ಮಾಡಿದೀನಿ ಅನ್ನೋಷ್ಟು ಸಂತೋಷ ಆಗೋಗ್ಬಿಟ್ಟಿತ್ತು ಅವತ್ತಷ್ಟು ಹೈಟ್ ಹತ್ತಿದ್ದು. ಆಮೇಲೆ ಜೊತೆಗೆ ಏನೋ ಆಯಾಸ ಆಗ್ಲಿಲ್ಲಲ್ಲ, ಕಾಲ್ ನೋವು ಬರ್ಲಿಲ್ಲ, ಏನು ಬರ್ಲಿಲ್ಲ. ಆಮೇಲೆ ಎವ್ರಿ ಡೇ 7:30 to 8:30 ಅಲ್ಲಿ ಆಟ ಆಡ್ಸೋರು ನಮ್ಗೆ, ಇಂಡೋರ್ ಗೇಮ್ಸ್. ನಾವು ದೊಡ್ಡವರಾಗಿದ್ದೀವಿ ಅನ್ನೋದೇ ಮರ್ತು ಬಿಟ್ಟು ಚಿಕ್ಕ ಮಕ್ಕಳ ತರಕ್ ಅಲ್ಲಿ ಆಟ ಆಡ್ತಾ ಇದ್ವಿ 7:30 to 8:30. ಅಲ್ಲೊಬ್ಬ ಹುಡುಗ ಬಂದ್ಬಿಟ್ಟು ಅವ್ರ ಮನೆಯವನ್ನೇ ಬಂದು ಆಟ ಆಡ್ಸೋನು. ಆಮೇಲೆ 8:30 to 9-10 ತನಕ ಜ್ಞಾನ ಹಂಚಿಕೆ ಇರ್ತಿತ್ತು. ಪ್ರಭಾಕರ್ ಸರ್ ಜ್ಞಾನ ಜ್ಞಾನ ಹಂಚಿಕೆ ಕೊಡೋರು. ಸೊ ಹೀಗೆ ನಾವು ಬೆಳಿಗ್ಗೆ 3 ಗಂಟೆಗೆ ಎದ್ದು 4 ಗಂಟೆಗೆ ರೆಡಿ ಆಗ್ತಿದ್ವಿ ಧ್ಯಾನಕ್ಕೆ. ಬೆಳಿಗ್ಗೆ 3 ಗಂಟೆಗೆ ಎದ್ದು 9 o'clock ತನಕ ಕಂಪ್ಲೀಟ್ ಬಿಸಿ. ಒಂದು 5-10 ನಿಮಿಷ ಅಂತಾನೂ ಟೈಮ್ ಸಿಗ್ತಾ ಇರ್ಲಿಲ್ಲ ನಮ್ಗೆ. ಅಷ್ಟು ಬ್ಯುಸಿ ಆಗಿದ್ರು. 9 ಗಂಟೆ ಮೇಲೆ ನಮ್ಗೆ ಸುಸ್ತು ಅನ್ನೋದೇ ಗೊತ್ತಾಗ್ತಾ ಇರ್ಲಿಲ್ಲ. ಇನ್ನೂ ಎನರ್ಜಿ ಇತ್ತು, ಅಷ್ಟು ಎನರ್ಜಿ ಇರ್ತಾ ಇತ್ತು ಅಲ್ಲಿ. ಅಷ್ಟು ಜನಕ್ಕೂ. ಆಮೇಲೆ ಸುಧಾಕರ್ ಪ್ರಭಾಕರ್ ಅನ್ನೋರ್ ಹೆಂಡ್ತಿರೇನೆ ಅಷ್ಟೊಂದು ಮೌನ ಧ್ಯಾನದವ್ರಿಗೆ ಸ್ವಲ್ಪ ರಿಸ್ಟ್ರಿಕ್ಷನ್ ಇತ್ತು ಫುಡ್. ನಮ್ಗೊಂಥರ ಅಡಿಗೆ ಮಾಡೋದು. ಅಲ್ಲಿ ಬೇರೆ ತರ ಧ್ಯಾನ ಮಾಡೋರು ರೂಮ್ಗಳಲ್ಲಿ ತಂಗಿರೋದಕ್ಕೆ ಬಂದು ಧ್ಯಾನ ಮಾಡಿರೋರು ಇರ್ತಿದ್ರು. ಅವ್ರಿಗೇನೆ ಬೇರೆ ತರ ಅಡಿಗೆ ಮಾಡೋರು. ಈ ತರ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ರಾತ್ರಿ ಅವ್ರಿಬ್ರುನು ಮಾಡಿ 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 ಊಟ ಎಲ್ಲಾರ್ಗೂ ಕಳ್ಸೋರು. ನಿಜವಾಗ್ಲೂ ಅನ್ನಪೂರ್ಣೇಶ್ವರಿ ನೋಡಕ್ಕೆ ಹೊರನಾಡು ಹೋಗ್ಬೇಕಂತ ಏನಿಲ್ಲ, ಅಲ್ಲೇ ಸಾಕ್ಷಾತ್ ಅನ್ನಪೂರ್ಣೇಶ್ವರಿನ ಅವ್ರಿಬ್ರು ನೋಡ್ಬಿಟ್ವಿ. ಆ ರೀತಿ ಅವರು ತುಂಬಾ ಸೇವೆ ಮಾಡ್ತಾ ಇದ್ದಾರೆ. ಅದ್ ಅತ್ಯದ್ಭುತವಾದ ಸೇವೆ ನಿಜವಾಗ್ಲು. ಆಮೇಲಿಂದ ನಾವು ಜೇತವನಂ ಬಿಟ್ಟು ಬರುವಾಗ ಅಮ್ಮನ್ ಮನೆಗೆ ಹೋದ್ರೆ ಹೆಣ್ಮಕ್ಳು ಹಸ್ಕೊಂಡ್ ಹೋಗ್ತಾರೆ ಅನ್ಬಿಟ್ಟು ಬುತ್ತಿ ಎಲ್ಲ ಕಟ್ಕೊಡಲ್ವಾ, ಆ ರೀತಿ ನೀವು ಮೈಸೂರ್ ಹೋಗಿ ರೀಚ್ ಆಗೋ ತನಕ ಬೇಕಾಗತ್ತೆ ಅನ್ಬಿಟ್ಟು ನಮ್ಗೆಲ್ಲ ಬುತ್ತಿ ಎಲ್ಲ ಕಟ್ಕೊಟ್ರು. ನಾವು ದಾರಿಲಿ ಬರ್ತಾ ಅದನ್ನೆಲ್ಲ ತಿನ್ಕೊಂಡು ಎಲ್ಲ ಮಾಡಿದ್ವಿ. ಆಮೇಲಿಂದ ನಾವು ಫೋನ್ ರಿಸೀವ್ ಮಾಡಿದ್ವಿ ಆಫ್ಟರ್ 7 days. ಚೈತವನಮ್ದು ಮಾತ್ರ ಈ ತರದ ತುಂಬಾ ಚೆನ್ನಾಗಿ ಆಗತ್ತೆ ಎಕ್ಸ್ಪೀರಿಯನ್ಸ್. ನಾನು ಎಲ್ಲರಿಗೂ ಈ ಮುಖಾಂತರ ಕೇಳ್ಕೊಳ್ಳೋದು ಏನು ಅಂದ್ರೆ ಒಂದ್ಸಲ ಅಲ್ಲಿ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಆಮೇಲಿಂದ ಈ ಶಾಂತಾ ಶ್ರೀನಿವಾಸ್ ಅವ್ರದ್ದು ರಮಣ ಮಹರ್ಷಿಗಳ ಬಗ್ಗೆ ಹೇಳದ್ಮೇಲೆ ನಂಗೆ ಆಗಾಗ ಧ್ಯಾನದಲ್ಲಾಗಬಹುದು ಅಥವಾ ಮಲ್ಕೊಂಡ್ ನಿದ್ದೆ ಮಾಡ್ತಾ ಇರೋವಾಗ ಆಗಬಹುದು ಬಂದ್ಬಿಟ್ಟು ರಮಣ ಮಹರ್ಷಿಗಳು ಕರಿತಾ ಇರೋರು, ನನ್ ಜಾಗಕ್ ನೀನ್ ಬರಲ್ವಾ, ನನ್ ಜಾಗಕ್ ನೀನ್ ಬರಲ್ವಾ ಅಂತಂದ್ಬಿಟ್ಟು ತುಂಬಾ ಸಲ ಬಂದು ಕೇಳಿದ್ದಾರೆ. ಸೊ ನಾನ್ ನನ್ ಮಗಂಗ್ ಹೇಳ್ತಾ ಇದ್ದೆ ಯಾವಾಗಾದ್ರೂ ಹೋಗ್ಬೇಕು ಅಂತ. ಅವನು ಲಾಸ್ಟ್ ವೀಕ್ ಬುಕ್ ಮಾಡಿ ಲಾಸ್ಟ್ ಮಂತ್ February 8th 9th ಲಾಸ್ಟ್ ಮಂತ್ ಬುಕ್ ಮಾಡಿ ಕರ್ಕೊಂಡ್ ಹೋದ. ನಾವು ಹೋದ್ವಿ ಅಲ್ಲಿಗೆ. ಹೋದ್ಮೇಲಿಂದ ಆ ಗಿರಿ ಪ್ರದಕ್ಷಿಣೆ ಅಂತಿತ್ತಲ್ಲಿ. ಸೊ ನಮ್ಗೆ 14 kilometers ನಡೆಯೋದ್ ಕಷ್ಟ ಅಂತ ನಾವೊಂದು ಆಟೋ ಅರೇಂಜ್ ಮಾಡ್ಕೊಂಡು ಅದನ್ನ ಪ್ರದಕ್ಷಿಣೆ ಹಾಕಿ ಮಧ್ಯದಲ್ಲಿ ಒಂದು 10 ಆ ಲಿಂಗಗಳಿರುವಂತಹ ಒಂದು ದೇವಸ್ಥಾನಗಳಿದೆ, ಅದನ್ನೆಲ್ಲ ನೋಡ್ಕೊಂಡು ಬಂದ್ವಿ. ಆಮೇಲಿಂದ ಇದಕ್ಕೆ ದೇವ್ರ ದರ್ಶನಕ್ಕೆ ಹೋಗೋಣ ಅಂತಂದ್ರೆ ತುಂಬಾ ರಶ್ ಇತ್ತು. ನನ್ಗೇನ್ ಅನ್ನಿಸ್ತು ಅಂದ್ರೆ ದೇವ್ರ ದರ್ಶನಕ್ಕೆ ಹವರ್ಸ್ ಟುಗೆದರ್ ಅಲ್ಲಿ ನಿಂತ್ಕೊಂಡು ಮಾಡೋ ಬದಲು ನಾನು ನಮ್ಮ ಮನೆಯವ್ರಿಗೆ ಹೇಳಿದೆ ರಮಣ ಮಹರ್ಷಿಗಳು ಆಶ್ರಮಕ್ಕೆ ಹೋಗೋಣ, ರಮಣ ಮಹರ್ಷಿಗಳ ಆಶ್ರಮಕ್ಕೆ ಹೋಗ್ಬಿಟ್ಟು ಅಲ್ಲೇ ಧ್ಯಾನ ಮಾಡೋಣ, ಅಲ್ಲೇ ಹೋಗೋಣ ಅಂದ್ರು. ಅವರು ಒಪ್ಕೊಂಡ್ರು. ಬಂದ್ವಿ ರಮಣ ಮಹರ್ಷಿಗಳ ಆಶ್ರಮಕ್ಕೆ. ಅಲ್ಲಿ ಆಶ್ರಮ ಫುಲ್ ಸೈಲೆಂಟ್ ಅಂದ್ರೆ ಸೈಲೆಂಟ್. ಒಬ್ರು ಯಾರೋ ಬೋರ್ಡ್ ಇಟ್ಕೊಂಡು ಹೀಗೆ ಸೈಲೆನ್ಸ್ ಅನ್ನೋದು ಬೋರ್ಡ್ ಇಟ್ಕೊಂಡು ಇಡೀ ಆಶ್ರಮ ಫುಲ್ ಓಡಾಡ್ತಾ ಇದ್ರು. ಯಾರಾದ್ರೂ ಒಂಚೂರು ಬುಸು ಪಸು ಅಂತ ಏನಾದ್ರು ಅಂದ್ರು ಸಾಕು ಅವ್ರ ಆ ಬೋರ್ಡ್ ತಂದು ಅವ್ರ ಮುಂದೆ ಇಡೋರು, ನಿಶಬ್ದವಾಗಿರಿ ಅಂತಂದ್ಬಿಟ್ಟು. ಆಮೇಲಿಂದ ಧ್ಯಾನ ಮಾಡೋದು ಹೇಗೆ ಅಂದ್ರೆ ಫಸ್ಟ್ ಎಂಟ್ರಿ ಕೊಟ್ರೆ, ಇವಾಗ ನಾವು ಒಂದು ಹಾಲ್ಗೆ ಎಂಟ್ರಿ ಕೊಡ್ತೀವಿ, ಅದ್ರೊಳಗೊಂದು ರೂಮ್ ಇರುತ್ತೆ, ಅದ್ರೊಳಗೊಂದು ಕಿಚನ್ ಇರುತ್ತೆ, ಆ ರೀತಿ ಇರುತ್ತಲ್ಲ. ಆ ಆಶ್ರಮಕ್ಕೂ ಅಷ್ಟೇ ಹಾಲಲ್ಲಿ ಎಂಟ್ರಿ ಕೊಟ್ಟಿದ ತಕ್ಷಣ ಸುತ್ತಮುತ್ತ 4-5 ರೂಮ್ಗಳಿರ್ತಿತ್ತು, ದೊಡ್ಡ ದೊಡ್ಡ ಹಾಲ್ಗಳಿರ್ತಿತ್ತು. ಅಲ್ಲೆಲ್ಲಾ ಕಡೆ ಧ್ಯಾನ ಮಾಡ್ತಿದ್ರು. ರಮಣಿ ಮಹರ್ಷಿಗಳ ಆಶ್ರಮದ ಹೊರಗಡೆ ಧ್ಯಾನ, ಜಗಲಿಗಳ ಮೇಲೆ ಧ್ಯಾನ, ಆ ಕಟ್ಟೆಗಳ ಮೇಲೆ ಧ್ಯಾನ,
ಒಳಗಡೆ ದೊಡ್ಡ ದೊಡ್ಡ ಕಿಟಕಿಗಳಿದ್ರೆ ಆ ಕಿಟಕಿಗಳಲ್ಲಿ ಕೂತ್ಕೊಂಡು ಕಾಲ್ ಚಾಚ್ಕೊಂಡೆ ಅಲ್ಲಿ ಧ್ಯಾನ. ಒಳಗಡೆ ಆ ರೀತಿ 3-4 ರೂಮ್ಗಳಿದ್ರೆ ಅಲ್ಲೂ ಕೂತ್ಕೊಂಡ್ ಧ್ಯಾನ. ನಂಗೆ ನೋಡಿ ಎಂತ ಸಂತೋಷ ಆಯ್ತು ಅಂತಂದ್ರೆ, ಆತ್ಮ ಸಂತೋಷ ಅನ್ನೋದಲ್ಲಿ ಏನು ಅಂತ ಗೊತ್ತಾಯ್ತು ನಂಗೆ. ತುಂಬಾ ಭಾವುಕಳಾಗ್ಬಿಟ್ಟೆ ಆ ದೃಶ್ಯ ನೋಡ್ಬಿಟ್ಟು. ಇಂತ ಒಳ್ಳೆ ದೃಶ್ಯ ನೋಡಿದಕ್ಕೆ ನನ್ಗೆ ಈ ಮನುಷ್ಯ ಜನ್ಮ ಸಿಕ್ಕಿದ್ದಕ್ಕೆ ತುಂಬಾ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಅಂತ ಹೇಳ್ಕೊಂಡೆ ನಾನು. ಅಷ್ಟು ಅತ್ಯದ್ಭುತವಾಗಿತ್ತು ಆ ಒಂದು ಸೀನ್ ನನಗೆ. ಆಮೇಲೆ ಅಲ್ಲಿ ಹೇಗೆ ಅಂತಂದ್ರೆ, ಚಿಕ್ಕ ಮಕ್ಕಳು, ದೊಡ್ಡ ಮಕ್ಕಳು, ಎಲ್ಲ ಗಂಡಸ್ರು, ಹೆಂಗಸ್ರು, ಚಿಕ್ಕವ್ರು, ಮುದುಕರು ಪ್ರತಿಯೊಬ್ಬರು ಅವ್ರದೇ ಭಾವನೆಗೆ ತಕ್ಕಂಗೆ ಅವರವರು ಧ್ಯಾನ ಮಾಡ್ತಿದ್ದಾರೆ. ಅವಾಗ ನನ್ಗೆ ನಾನೇನ್ ಮಾಡ್ದೆ, ನಾನ್ ಅಲ್ಲೊಂದ್ ಕಡೆ ಕೂತ್ಕೊಂಡು ಹೇಗೆ ಅಂದ್ರೆ ಅಲ್ಲೆಲ್ಲರೂ ಕೆಳಗೆ ಕೂತಿರೋರು, ಸೈಡ್ ಅಲ್ಲಿ ಮಾತ್ರ ಚೇರ್ಗಳಿರ್ತಿತ್ತು. ಒಂದು ನನ್ಗೋಸ್ಕರನೇನೋ ನಂಗೆ ಸೈಡ್ ಅಲ್ಲಿ ಒಂದ್ ಚೇರು ಖಾಲಿ ಇತ್ತು. ಆ ಚೇರ್ ಮೇಲೆ ಕೂತ್ಕೊಂಡ್ರೆ ಫುಲ್ ವ್ಯೂ ಕಾಣಿಸ್ತು ನನ್ಗೆ, ಧ್ಯಾನ ಮಾಡ್ತಿರೋರು. ಆವಾಗ ನಿಜವಾಗ್ಲೂ ಹೇಳ್ತೀನಿ, ಇದು ಅವ್ರು ಯಾರು ನಂಗೆ ಮನುಷ್ಯ ರೂಪದಲ್ಲಿ ಕಾಣಿಸ್ಲಿಲ್ಲ, ಎಲ್ಲಾರು ಆತ್ಮ ರೂಪದಲ್ಲಿ ಕಾಣಿಸಿದ್ರು. ಆಮೇಲೆ ಎಲ್ಲಾರಲ್ಲೂ ನಾನು ಯಾವ ಭಾವನೆ ನೋಡ್ದೆ ಅಂದ್ರೆ, ಈಗ ಚಿಕ್ಕ ಮಕ್ಕಳು ಮೊದ್ಲೇ ಇನ್ನೋಸೆಂಟ್, ಅವ್ರು ನಿದ್ದೆ ಮಾಡಿದ್ರೆ ಇನ್ನೂ ಇನ್ನೋಸೆಂಟ್ ಆಗಿ ಕಾಣಿಸ್ತಾರಲ್ವಾ, ಆ ರೀತಿ ಎಲ್ಲಾರ ಮುಖದಲ್ಲೂ ಒಂದು ಇನ್ನೋಸೆನ್ಸ್ ಇದೆ ಅಂತ ಕಾಣಿಸ್ತು. ಸೊ ಅಲ್ಲಿ ನನಗೆ ಒನ್ನೆಸ್ ಫೀಲ್ ಆಗ್ಬಿಟ್ಟು ಕಣ್ಣಲ್ಲಿ ನೀರ್ ಬರ್ತಾ ಹೋಯ್ತು. ನಂಗೆ ಧ್ಯಾನಕ್ಕೆ ಕೂತ್ಕೊಳ್ಳಿಲ್ಲ ಒಂದ್ ಅರ್ಧ ಗಂಟೆ. ಆಮೇಲಿಂದ ಸೌತ್ ಇಂಡಿಯನ್ಸ್ ಇದ್ರು, ಎಲ್ಲಾನುವೆ ನಾರ್ತ್ ಇಂಡಿಯನ್ಸ್ ಇದ್ರು, ಫಾರಿನರ್ಸ್, ಎಲ್ಲಾ ಕಡೆಯಿಂದ ಬೇಕಾದಷ್ಟು ಜನ ಬಂದಿದ್ರು, ಚಿಕ್ಕವರಿಂದ ಹಿಡಿದು ದೊಡ್ಡವ್ರ ತನಕ. ಎಲ್ಲರೂ ಅವ್ರಿಗೆ ಇಷ್ಟವಾದ ಕಡೆ ಕೂಡ ಧ್ಯಾನ ಮಾಡ್ತಿದ್ರು. ಆವಾಗ ನಾನು ಅಲ್ಲಿ ವಸುದೈವ ಕುಟುಂಬಕಂ ಫೀಲ್ ಮಾಡಿದೆ. ಸೊ ಒಟ್ಟಿಗೆನೆ ಒನ್ನೆಸ್ ಫೀಲ್ ಮಾಡಿದೆ, ವಸುದೈವ ಕುಟುಂಬಕಂ ಫೀಲ್ ಮಾಡಿದೆ. ಅದೇ ಮೆಡಿಟೇಷನ್ ಬರಕ್ ಮುಂಚೆ ಆಗಿದ್ರೆ ಈ ದೃಶ್ಯ ನೋಡ್ಕೊಂಡು ಹೊರಗಡೆ ಹೋಗಿ ಮರ್ತೋಗ್ತಿತ್ತು. ಈಗ ನಂಗೆ ಈಗ್ಲೂ ನೆನ್ಸ್ಕೊಂಡ್ರೆ ನನ್ ಕಣ್ಣಲ್ಲಿ ನೀರು ಬರುತ್ತೆ ಆ ದೃಶ್ಯನ. ಅಷ್ಟು ಅತ್ಯದ್ಭುತವಾಗಿತ್ತು ಆ ಸೀನ್. ಅದನ್ನೆಲ್ಲ ನೋಡ್ಕೊಂಡು ಕಣ್ಣಲ್ಲಿ ನೀರ್ ಹಾಕೋತ ತುಂಬಾ ಭಾವುಕಳಾಗ್ಬಿಟ್ಟು ಕಣ್ಣಲ್ಲಿ ನೀರ್ ಹಾಕೋತ ಹಾಗೆ ನೋಡ್ತಾ ಕೂತ್ಕೊಂಡು ಆಮೇಲೆ ಧ್ಯಾನ ಮಾಡಿದೆ. ಅಂತ ಅದ್ಭುತವಾದ ಒಂದು ಇದು ತಿರುವಣ್ಣಾಮಲೈಯಲ್ಲಿ ಸಿಕ್ತು. ಆ ಒಂದು ಎಕ್ಸ್ಪೀರಿಯನ್ಸ್ ನ ತಗೊಂಡು ಬಂದಿದ್ದೀನಿ. ತಿರ್ಗು ಇವಾಗ ಇನ್ನೂ ಒಂದ್ಸರ್ತಿ ಹೋಗ್ಬೇಕು, ಆ ಎಕ್ಸ್ಪೀರಿಯನ್ಸ್ ಇನ್ನೂ ಒಂದ್ಸಲ ತಗೊಳ್ಬೇಕು ಅಂತ ಅನ್ನಿಸ್ತಿದೆ. ಗೊತ್ತಿಲ್ಲ ಹೇಗೆ ಅಂತ ಹೇಳಿ. ಆಮೇಲೆ ಇನ್ನೊಂದ್ಸಲ ನಾನು ಕೃಷ್ಣವೇಣಿ ಮೇಡಮ್ಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ನಮ್ಗೆ ಮ್ಯೂಸಿಕ್ ಅಂದ್ರೆ ಹೇಗೆ ಅಂದ್ರೆ ಸುಮ್ನೆ ಗುನುಗುನು ಅಂತ ಇಷ್ಟ ದಿನ ಗುನುಕೋತಾ ಇದ್ವಿ. ಯಾರೊಬ್ಬರ ಮುಂದೆನೋ ಜೋರಾಗಿ ಹಾಡು ಅನ್ನೋದನ್ನ ನಾವು ಎತ್ತಿ ಹಾಡೇ ಇಲ್ಲ. ಇವಾಗ ಆ ಮೈ ಚಳಿ ಬಿಟ್ಬಿಟ್ಟು ನಮ್ಗೆ ಹಾಡ್ ಕಳಿಸಿ 4 ಜನರ ಮುಂದೆ ಧ್ವನಿ ಎತ್ತೋ ಹಾಗೆ ನೀವು ಮಾಡಿದೀರ. ಅದ್ರಿಂದ ನಿಮ್ಗೂನು ತುಂಬಾ ತುಂಬಾ ಧನ್ಯವಾದಗಳು. ಈ ರೀತಿ ನಂದ ಸ್ಪಿರಿಚುವಲ್ ಜರ್ನಿ ನಡೀತಾ ಇದೆ. ಹೀಗೆ ಇನ್ನೂ ಹೆಚ್ಚು ಹೆಚ್ಚು ಸಾಧನೆ ಮಾಡ್ಬೇಕು ಅಂತ ಆಸೆ. ಹೇಗೆ ಏನು ಆಗತ್ತೆ ಅಂತಂದ್ಬಿಟ್ಟು ಗೊತ್ತಿಲ್ಲ. ಒಟ್ನಲ್ಲಿ ತುಂಬಾ ಅತ್ಯದ್ಭುತವಾಗಿದೆ. PSSM ಅನ್ನೋ ಒಂದು ಸಂಸ್ಥೆಗಂತೂ ನಂದು ಅನಂತ ಕೋಟಿ ನಮಸ್ಕಾರಗಳು. ಅದರಿಂದ ತುಂಬಾ ಅತ್ಯದ್ಭುತವಾದ ಬದಲಾವಣೆಗಳಿದೆ, ಅತ್ಯದ್ಭುತವಾದ ಸಂತೋಷ ಸಿಕ್ಕಿದೆ. ಇವೆಲ್ಲನುವೆ ಅದರಿಂದ ಮಾತ್ರ ಆಗಿರೋದಕ್ಕೆ ಸಾಧ್ಯ. ಈ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಂತ PSSM ಮೈಸೂರಿಗೆ ನನ್ನ ನಮಸ್ಕಾರಗಳು. ಥ್ಯಾಂಕ್ ಯು ಮೇಡಮ್. ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ. ಯದ್ಭಾವಂ ತದ್ಭವತಿ ಅಂತ ನಾವು ಹೇಗ್ ಅನ್ಕೋತೀವಿ ಅದೇ ತರಾನೇ ಆಗತ್ತಂತೆ ಎಲ್ಲ. ಹಾಗಾಗಿ ನೀವು ಈಶ್ವರ ನೋಡಿದ್ದಾಗ್ಲಿ ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ ಆಗಿದೆ ನಿಮ್ಗೆ. ಬಹಳ ಚೆನ್ನಾಗಿ ನಿಮ್ ಎಕ್ಸ್ಪೀರಿಯನ್ಸ್ ತಿಳಿಸ್ಕೊಟ್ರಿ. ತುಂಬಾ ಖುಷಿ ಆಯ್ತು. ಹಾಡ್ ಹೇಳ್ಕೊಡೋದ್ರಲ್ಲಿ ನಂದೇನಿಲ್ಲ ಮೇಡಮ್, ನೀವೆಲ್ಲ ತುಂಬಾ ಖುಷಿ ಪಟ್ಟು ಕಲಿತಿದ್ದೀರಲ್ವಾ, ನಂಗದು ಇಂಪಾರ್ಟೆಂಟ್.